ಹಲೋ, ಸ್ವಾಗತ ಎಲ್ಲರಿಗೂ ಗಾಡೆಸ್ ಫಸ್ಟ್ ಸ್ಟಾರೋಗೆ. ನನ್ನ ಹೆಸರು ನೀತು. ಸೊ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ ಕ್ವಿಕ್ಕಾಗಿ ಮೆಸೇಜಸ್ನ ತರ್ತಾ ಇದ್ದೀವಿ. ಸ್ವಲ್ಪ ನಮ್ಮ ಲೈಫಲ್ಲಿ ಪಾಸಿಟಿವಿಟಿನ ತರೋದಕ್ಕೆ, ಸ್ವಲ್ಪ ಮ್ಯಾಜಿಕ್ನ ತರೋದಕ್ಕೆ, ಸ್ವಲ್ಪ ಇನ್ಸ್ಪಿರೇಷನ್ನು ಮೋಟಿವೇಶನ್ನ ತರೋದಕ್ಕೆ ಪರ್ಫೆಕ್ಟ್ ರೆಸಿಪಿನ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮಗೆ ಇವತ್ತು ಕೊಡ್ತಾ ಇದ್ದಾರೆ ವಿತ್ ದೇರ್ ಮೋಟಿವೇಶನ್, ವಿತ್ ದೇರ್ ಲವ್. ಆಲ್ರೈಟ್, ಸೊ ಲೆಟ್ಸ್ ಸ್ಟಾರ್ಟ್ ಇವತ್ತಿನ ಟ್ಯಾರೋ ರೀಡಿಂಗ್. ಅ ಕ್ವಿಕ್ ಮೋಟಿವೇಶನ್ ಆರ್ ಅ ಸ್ಪ್ರಿಂಕಲ್ ಆಫ್ ಮ್ಯಾಜಿಕ್. ಲೆಟ್ಸ್ ಸ್ಟಾರ್ಟ್. ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಆರೆಂಜ್ ಕ್ಯಾಂಡಲ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ರೆಡ್ ಕ್ಯಾಂಡಲ್. ಓಕೆ, ಸೊ ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಆರೆಂಜ್ ಕ್ಯಾಂಡಲ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ರೆಡ್ ಕ್ಯಾಂಡಲ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನಿಸ್ತಾ ಇದೆ ಇವತ್ತಿನ ರೀಡಿಂಗಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ನ ಆರೆಂಜ್ ಕಲರ್ ಕ್ಯಾಂಡಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ರೀಡಿಂಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್. ಗ್ರೂಪ್ ನಂಬರ್ 1 ನೀವು ಈ ಆರೆಂಜ್ ಕ್ಯಾಂಡಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಈ ಕ್ಯಾಂಡಲ್ನ ಫ್ರೇಗ್ರೆನ್ಸ್ ಬಂದು ಇಟ್ ಇಸ್ ಕಾಲ್ಡ್ ಆಸ್ ಇಂಡಿಯನ್ ಸಿನಮನ್ ಬಂದು ಈ ಚಕ್ಕೆ ಪುಡಿ. ಇಟ್ ಈಸ್ ಆಲ್ ಅಬೌಟ್ ಸ್ಪೈಸಸ್. ಸೊ ನಮಗೆ ಈಗ ಸದ್ಯಕ್ಕೆ ಮೆಸೇಜ್ ಬರ್ತಾ ಇರೋದು ಗ್ರೂಪ್ ನಂಬರ್ 1 ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಸೊ ಆ್ಯಡ್ ಸಮ್ ಸ್ಪೈಸ್ ಇನ್ ಟು ಯುವರ್ ಲೈಫ್. ಸೊ ಸ್ಪೈಸ್ ಅಂತ ಅಂದರೆ ಏನು, ಲೈಕ್ ನಾವು ರೆಗ್ಯುಲರ್ ಆಗಿ ಮಾಡೋ ರೂಟೀನಿಗಿಂತ ನಾವು ರೆಗ್ಯುಲರ್ ಆಗಿ ಏನು ಮಾಡ್ತೀವಿ, ಲೆಟ್ಸ್ ಸೇ 7 o'clock ಎದ್ದೇಳ್ತೀವಿ ಆ್ಯಂಡ್ ವಿ ಹ್ಯಾವ್ ಅ ಡೈಲಿ ರೂಟೀನ್. ನಾವು ಇದೇ ಟೈಮಿಗೆ ಇದೇ ಮಾಡೋದು. ಸ್ವಲ್ಪ ಔಟ್ ಆಫ್ ರೂಟೀನ್, ಸ್ವಲ್ಪ ಔಟ್ ಆಫ್ ನಾರ್ಮಲ್ ಲೈಫ್ ಏನಿದೆ ಅದರಿಂದ ಸ್ವಲ್ಪ ಡಿವಿಯೇಟ್ ಆಗಿ ಸ್ವಲ್ಪ ಚೇಂಜಸ್ನ ತರೋದು ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಇವಾಗ ಅಂತ ಹೇಳ್ತಾ ಇದ್ದಾರೆ. ಲೈಫ್ ಈಗ ಸದ್ಯಕ್ಕೆ ತುಂಬ ಮೊನೋಟನಸ್ ಆಗಿರ್ಬೋದು. ಸೇಮ್ ಥಿಂಗ್ ವಿ ಆರ್ ರಿನ್ಸ್ ಆ್ಯಂಡ್ ರಿಪೀಟ್ ಮಾಡ್ತಾ ಇರ್ಬೋದು. ಇವತ್ತು ಮಾಡಿದ್ದೆ ನಾಳೆ, ನಾಳೆ ಮಾಡಿದ್ದೆ ನಾಳಿದ್ದು. ದೆರ್ ಈಸ್ ನೋ ನ್ಯೂನೆಸ್. ಆ ನ್ಯೂನೆಸ್ ಇಲ್ಲ, ಸ್ಪೈಸ್ ಇಲ್ಲ, ಅಥವಾ ಲೈಫ್ ತುಂಬ ಫ್ಲ್ಯಾಟ್ ಆಗಿದೆ ಈ ಸಮಯದಲ್ಲಿ ಅಂತ ಅಂದರೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಆ್ಯಡ್ ಸಮ್ ಸ್ಪೈಸ್ ಲೈಫ್ಗೆ. ಸೊ ಹೌ ವಿಲ್ ಯು ಆ್ಯಡ್ ಸ್ಪೈಸ್ನ ಹೇಗೆ ಆ್ಯಡ್ ಮಾಡೋದು ಲೈಫಲ್ಲಿ? ಬೈ ಡೂಯಿಂಗ್ ಸಮಥಿಂಗ್ ನ್ಯೂ. ಹೊಸದನ್ನು ಏನಾದರೂ ಮಾಡೋದು, ಹೊಸದನ್ನು ಏನಾದರೂ ಇಂಟ್ರೊಡ್ಯೂಸ್ ಮಾಡೋದು ನಮ್ಮ ಲೈಫಿಗೆ. ಹೊಸ ಹಾಬಿ, ಹೊಸ ಹ್ಯಾಬಿಟು. ರೆಗ್ಯುಲರ್ ಆಗಿ ನೀವು ವಾಕ್ ಮಾಡ್ತಿದ್ರೆ ಎಕ್ಸಸೈಸ್ ಮಾಡೋದಕ್ಕೆ ಯೋಗ ಟ್ರೈ ಮಾಡೋದು, ಯಾವಾಗಲೂ ಯೋಗ ಮಾಡ್ತಿದ್ರೆ ವಾಕ್ ಟ್ರೈ ಮಾಡೋದು, ಅಥವಾ ಯಾವತ್ತೂ ನಾನು ಜಿಮ್ಗೆ ಹೋಗಿಲ್ಲ ಅಂತ ಅಂದರೆ ಜಿಮ್ನ ಟ್ರೈ ಮಾಡೋದು, ಅಥವಾ ಎನಿಥಿಂಗ್ ಲೈಕ್ ದ್ಯಾಟ್. ಸೊ ಟ್ರೈಯಿಂಗ್ ಸಮಥಿಂಗ್ ನ್ಯೂ ನಿಮ್ಮ ಲೈಫಲ್ಲಿ ಈಗ ತುಂಬಾ ಇಂಪಾರ್ಟೆಂಟು. ಈ ನಾರ್ಮಲ್ಸಿನ, ರೆಗ್ಯುಲಾರಿಟಿನ, ಮೊನೋಟನಿನ ಬ್ರೇಕ್ ಮಾಡೋದಕ್ಕೆ ಯು ನೀಡ್ ಟು ಬ್ರಿಂಗ್ ಸಮ್ ಚೇಂಜಸ್, ಇಂಟ್ರೊಡ್ಯೂಸ್ ಸಮ್ ಚೇಂಜಸ್ ನಿಮ್ಮ ಲೈಫಲ್ಲಿ ಈಗ ಸದ್ಯಕ್ಕೆ. ಬಿಕಾಸ್ ಮೇ ಬಿ ಯು ಆರ್ ಬೋರ್ಡ್, ಅಥವಾ ಸ್ವಲ್ಪ ಬೋರಿಂಗ್, ಲೈಫ್ ಇಸ್ ವೆರಿ ಫ್ಲ್ಯಾಟ್ ಆರ್ ಬೋರಿಂಗ್ ಅನ್ನೋ ಥರ ಅನಿಸಿದ್ರೆ ಬ್ರೇಕ್ ದಟ್ ಸೈಕಲ್, ಟ್ರೈ ಸಮಥಿಂಗ್ ನ್ಯೂ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ಆಲ್ಸೋ ಫಾರ್ ಎಕ್ಸಾಂಪಲ್, ದಿನ ಬೆಳಗ್ಗೆ ಎದ್ದು ನೀವು ಕಾಫಿ ಕುಡಿತಿದ್ರೆ, ಐ ಡೋಂಟ್ ನೋ, ದಿಸ್ ಇಸ್ ವೆರಿ ಸ್ಪೆಸಿಫಿಕ್. ಯಾರಾದರೂ ಕಾಫಿ ಅಥವಾ ಟೀ ಅಡಿಕ್ಷನ್ ಏನಾದರೂ ಇದ್ದು ಅದರಿಂದ ಬ್ರೇಕ್ ಮಾಡಬೇಕು ಅಂತ ಅಂತಿದ್ರೆ, ಸೊ ಟ್ರೈ ಸಿನಮನ್ ಟೀ ಆರ್ ಟ್ರೈ ಸಮಥಿಂಗ್ ಲೈಕ್ ಹರ್ಬಲ್ ಟೀ ಬೆಳಗ್ಗೆ ಎದ್ದ ತಕ್ಷಣ, ಅಥವಾ ಟರ್ಮರಿಕ್ ವಾಟರ್ ಕುಡಿಯೋದು, ಅಥವಾ ಲೆಮನ್ ವಾಟರ್ ಕುಡಿಯೋದು, ಜಿಂಜರ್ ವಾಟರ್ ಕುಡಿಯೋದು. ಸೊ ಮಿಕ್ಸ್ ಇಟ್ ಅಪ್. ದಿನ ಬೆಳಗ್ಗೆ ನಾವು ಏನು ಮಾಡ್ತಿದ್ವಿ ಅದನ್ನೇ ಮಾಡ್ತೀರಾ ಸ್ವಲ್ಪ ರೆಗ್ಯುಲಾರಿಟಿನ ಬ್ರೇಕ್ ಮಾಡೋದು, ಮೊನೋಟನಸ್ನ ಬ್ರೇಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇವಾಗ. ಸೊ ದಟ್ ಯು ಬ್ರಿಂಗ್ ದಟ್ ಸ್ಪೈಸ್ ಆರ್ ದಟ್ ಶೇಕಪ್. ಕಾನ್ಷಿಯಸ್ ಆಗಿ ಆ ಶೇಕಪ್ ಮಾಡಿದಾಗ ನಮ್ಮ ಲೈಫಲ್ಲಿ ಆ ಪ್ಯಾಟರ್ನನ್ನು ಇಂಟರಪ್ಟ್ ಮಾಡಿದಾಗ ಯು ವಿಲ್ ಗೆಟ್ ನ್ಯೂ ಐಡಿಯಾಸ್ ಅಂತ ಹೇಳ್ತಾ ಇರೋದು. ಮೇ ಬಿ ಐಡಿಯಾಸ್ ಬ್ಲಾಕ್ ಆಗಿರ್ಬೋದು, ಇನ್ಸ್ಪಿರೇಷನ್ ಬ್ಲಾಕ್ ಆಗಿರ್ಬೋದು ಈ ಸಮಯದಲ್ಲಿ. ಬಿಕಾಸ್ ಆರೆಂಜ್ ಕಲರ್ ಬಂದು ನಮ್ಮ ಸೇಕ್ರಲ್ ಚಕ್ರಗೆ ಕನೆಕ್ಟ್ ಆಗಿರುವಂಥದ್ದು. ಸೊ ನಮ್ಮ ಸೇಕ್ರಲ್ ಚಕ್ರ ಸ್ವಾದಿಷ್ಟಾನ. ಸೊ ಇಟ್ ಈಸ್ ಆಲ್ ಅಬೌಟ್ ನಮ್ಮ ಕ್ರಿಯೇಟಿವಿಟಿ, ನಮ್ಮ ಕ್ರಿಯೇಷನ್. ನಾವು ಜೀವನದಲ್ಲಿ ಏನನ್ನ ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ವಿ, ಬಿಸ್ನೆಸ್ ಐಡಿಯಾಸು, ವಾಟ್ ಎವರ್ ದಟ್ ವಿ ವಾಂಟ್ ಟು ಕ್ರಿಯೇಟ್. ಸೊ ದೆರ್ ಇಸ್ ಲ್ಯಾಕ್ ಆಫ್ ಇನ್ಸ್ಪಿರೇಷನ್. ಸ್ವಲ್ಪ ಇನ್ಸ್ಪಿರೇಷನ್, ಮೋಟಿವೇಶನ್ ಸ್ವಲ್ಪ ಕಡಿಮೆ ಇಡ್ಬೋದು. ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾರೆ ಈ ಸಮಯದಲ್ಲಿ ಬ್ರಿಂಗ್ ದಟ್ ಇನ್ಸ್ಪಿರೇಷನ್ ಬ್ರೇಕ್ ಮಾಡೋದಕ್ಕೆ. ಯಾವುದು ಐಡಿಯಾ ಬರ್ತಾ ಇಲ್ಲ ಅಥವಾ ವಿಷನ್ ಬರ್ತಾ ಇಲ್ಲ. ಸೊ ವಾಟ್ ಶುಡ್ ಐ ಡೂ, ಲೈಕ್ ಲೈಫ್ ತುಂಬ ಸ್ಟ್ಯಾಗ್ನೆನ್ಸಿ ಆಗಿದೆ ಅಂತ ಅನ್ನಿಸ್ತಾ ಇದ್ರೆ, ಸೊ ಚೇಂಜ್ ಇಟ್ ಅಪ್ ಅಂತ ಹೇಳ್ತಾ ಇರೋದು. ಬಿಕಾಸ್ ನೀವು ಇದನ್ನು ಚೇಂಜ್ ಮಾಡಿದಾಗ ಡೈರೆಕ್ಟಾಗಿ ಇದು ಇಟ್ ಈಸ್ ರಿಲೇಟೆಡ್ ಟು ನೀವು ಏನನ್ನು ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ಅಥವಾ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಅದಕ್ಕೆ ಬೇಕಾಗಿರುವಂಥ ಐಡಿಯಾಸು, ವಿಷನ್ನು, ಅಥವಾ ಅದಕ್ಕೆ ಬೇಕಾಗಿರುವಂಥ ಇನ್ಸ್ಪಿರೇಷನ್ನು. ಲೈಕ್ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಈಗ
ಆ್ಯಸ್ ಅ ಯೂಟ್ಯೂಬರ್ ಈ ರೆಕಾರ್ಡ್ ಮಾಡೋದಕ್ಕೆ ಯು ನೀಡ್ ಸಮ್ ಅಮೌಂಟ್ ಆಫ್ ಇನ್ಸ್ಪಿರೇಷನ್, ಮೋಟಿವೇಶನ್ ಇಷ್ಟೆಲ್ಲ ಇಟ್ಟು ಮಾಡಿ ಕೂತ್ಕೊಂಡು ಇದಕ್ಕೆ ಅಂತ ಟೈಮ್ ಮಾಡಿ ಮಾಡೋದಕ್ಕೆ ಇನ್ಸ್ಪಿರೇಷನ್ ಇರಬೇಕು, ಎಸ್ಪೆಷಲಿ ಕ್ರಿಯೇಟಿವ್ ಆಗಿ ಮಾಡೋರು. ಸೊ ಇಫ್ ಯು ನೀಡ್ ಇನ್ಸ್ಪಿರೇಷನ್ ಯು ನೀಡ್ ಟು ಚೇಂಜ್ ಆ ರೂಟೀನನ್ನು ಬ್ರೇಕ್ ಮಾಡಿ, ಪ್ಯಾಟರ್ನನ್ನು ಇಂಟರಪ್ಟ್ ಮಾಡಿ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈಗ ಸದ್ಯಕ್ಕೆ. ಸೊ ಡೂ ಸಮಥಿಂಗ್ ನ್ಯೂ, ಇಂಟ್ರಡ್ಯೂಸ್ ಸಮಥಿಂಗ್ ನ್ಯೂ ಆರ್ ಚೇಂಜ್ ಥಿಂಗ್ಸ್ ನಿಮ್ಮ ಲೈಫಲ್ಲಿ. ರೆಗ್ಯುಲರ್ ಆಗಿ ಮಾಡೋದನ್ನು ಟು ಬ್ರೇಕ್ ಇಟ್ ಆ್ಯಂಡ್ ಆ ಪ್ಯಾಟರ್ನನ್ನು ರಿಲೀಸ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವಾಗ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ವಿಚ್ ಈಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜು. ಆ್ಯಂಡ್ ದ್ಯಾಟ್ ವಿಲ್ ಬ್ರಿಂಗ್ ಲಾಟ್ ಆಫ್ ಮ್ಯಾಜಿಕ್ ನಿಮ್ಮ ಲೈಫಲ್ಲಿ. ಸ್ವಲ್ಪ ಮ್ಯಾಜಿಕ್ ಕಡಿಮೆ ಆಗಿರೋ ಥರ ಇರ್ಬೋದು, ಲೈಕ್ ಐಮ್ ಫೀಲಿಂಗ್ ಲೈಕ್ ಆ ಸ್ಪಾರ್ಕ್ ಇನ್ನೇನು ದೀಪ ಆರೋಗ್ತಾ ಇರೋದು, ಅಥವಾ ಕಡೆ ಒಂದು ಮಿನಿಟ್ ಇದೆ ಅಷ್ಟೇ ದೀಪ ಆರೋಗ್ಯಕ್ಕೆ ಅನ್ನೋ ಥರ ಒಂದು ಫೀಲಿಂಗನ್ನು ಕೊಡ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ಬಟ್ ದ ಓನ್ಲಿ ಥಿಂಗ್ ಈಸ್ ಮೇ ಬಿ ಆ ದೀಪದ ಬತ್ತಿ ಬಂದು ಮೇ ಬಿ ಎಣ್ಣೆ ಒಳಗಡೆ ತುಂಬಾ ಸಿಂಕ್ ಆಗಿರ್ಬೋದು. ಸ್ವಲ್ಪ ಆ ಬತ್ತಿನ ಮೂವ್ ಮಾಡಿದಾಗ ಅಥವಾ ಬತ್ತಿನ ಮತ್ತೆ ರೀಇಗ್ನೈಟ್ ಮಾಡಿದಾಗ ಲೈಕ್ ಹೊಸದಾಗಿ ಆ ಸ್ಪಾರ್ಕ್ ಕಂಪ್ಲೀಟಾಗಿ ಮತ್ತೆ ಆ ಜ್ಯೋತಿ ಬೆಳಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವಿ ನೀಡ್ ಟು ಡೂ ಸಮ್ ಆಲ್ಟ್ರೇಷನ್ಸ್ ಆರ್ ಅಡ್ಜಸ್ಟ್ಮೆಂಟ್. ಮೇ ಬಿ ಇಲ್ಲಿ ಗಾಳಿ ಜಾಸ್ತಿ ಇರ್ಬೋದು, ಹಾಗಾಗಿ ದೀಪ ಹೋಗ್ತಾ ಇದೆಯೇನೋ, ಸೊ ಬೇರೆ ಕಡೆಗೆ ಮೂವ್ ಮಾಡ್ತೀನಿ. ಸೊ ವಿ ನೀಡ್ ಸಮ್ ಕೈಂಡ್ ಆಫ್ ಮೂವ್ಮೆಂಟ್ ಅಂತ ಹೇಳ್ತಾ ಇರೋದು. ಡೂ ಸಮ್ ಚೇಂಜಸ್. ಈ ಚೇಂಜಸ್ ಈಗ ಸದ್ಯಕ್ಕೆ ನಿಮಗೆ ಬೇಕಾಗಿರುವಂಥ ಇನ್ಸ್ಪಿರೇಷನನ್ನು, ಮೋಟಿವೇಶನನ್ನು ತರೋದಕ್ಕೆ ಅಂತ ಹೇಳ್ತಾ ಇರೋದು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮಗೆ ಸದ್ಯಕ್ಕೆ. ವಿ ಹ್ಯಾವ್ ಹೈ ಪ್ರೀಸ್ಟೆಸ್, ದ ಫಸ್ಟ್ ಕಾರ್ಡ್. ಹೈ ಪ್ರೀಸ್ಟೆಸ್ ಬಂದು ಶಿ ಈಸ್ ಟಾಕಿಂಗ್ ಅಬೌಟ್, ವಿ ಹ್ಯಾವ್ 9 of swords. ಅಬ್ಸಲ್ಯೂಟ್ಲಿ. ಸೊ ಇದಕ್ಕೇ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಮೇ ಬಿ ಯು ಆರ್ ಬ್ಲಾಕ್ಡ್ ಅಂತ. ಬಟ್ ದ ಬ್ಯೂಟಿಫುಲ್ ಥಿಂಗ್ ಈಸ್ ಗ್ರೂಪ್ ನಂಬರ್ 1 ವಿ ಹ್ಯಾವ್ ದ ಫುಲ್ ಕಾರ್ಡ್. ಇದೇನು ಸ್ಟ್ಯಾಗ್ನೆನ್ಸ್ ಇದೆ ಅಥವಾ ಈ ಓವರ್ ಥಿಂಕಿಂಗ್ ಏನಿದೆ ಅಥವಾ ಏನೂ ಆಗ್ತಾ ಇಲ್ಲ ಅನ್ನೋವಂಥ ಕನ್ಫ್ಯೂಷನ್ ಏನಿದೆ ಅಥವಾ ಈ ಬ್ಲಾಕ್ಡ್ ಎನರ್ಜಿ ಏನಿದೆ, ಬಿಸ್ನೆಸ್ ಇದ್ದರೆ ಐ ಡೋಂಟ್ ನೋ ನೆಕ್ಸ್ಟ್ ಸ್ಟೇಜ್ ಏನು ಅಂತ, ಲೈಫಲ್ಲಿ ಐ ಡೋಂಟ್ ನೋ ನೆಕ್ಸ್ಟ್ ಸ್ಟೇಜ್ ಏನು ಅಂತ ಹೇಳಿ, ಅಥವಾ ನೆಕ್ಸ್ಟ್ ಸ್ಟೇಜಿಗೆ ನಾನು ಮೂವ್ ಆಗ್ತಾ ಇದ್ದೀನಿ ಬಟ್ ಅಲ್ಲಿ ಹೇಗೆ ಪ್ರೊಸೀಡ್ ಮಾಡೋದು, ಹೇಗೆ ನಾನು ಅಡ್ಜಸ್ಟ್ ಆಗೋದು, ಹೇಗೆ ನಾನು ಇಲ್ಲಿಂದ ಮೂವ್ ಆಗೋದು, ಐ ಡೋಂಟ್ ನೋ ಅನ್ನೋ ಥರ ಕನ್ಫ್ಯೂಷನ್ ಅಥವಾ ಬ್ಲಾಕೇಜಸ್ ಇದ್ದರೆ ವಿ ಹ್ಯಾವ್ ಲೈಕ್ ಗುಡ್ ನ್ಯೂಸ್. ದ ಫುಲ್ ಕಾರ್ಡ್ ಬಂದು ನಮಗೆ ತೋರಿಸ್ತಾ ಇರೋದು ದಿಸ್ ಇಸ್ ಟೆಂಪ್ರರಿ. ದಿಸ್ ಇಸ್ ಟೆಂಪ್ರರಿ. ಈ ಬ್ಲಾಕೇಜ್ ಬಂದು ಈ ಬ್ಲಾಕೇಜ್ನ ನಾವು ರಿಲೀಸ್ ಮಾಡೋದಕ್ಕೆ, ಈ ಪ್ಯಾಟರ್ನ ಇಂಟರಪ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಡೂ ಸಮಥಿಂಗ್ ಅನ್ಯೂಶುವಲ್. ನೀವು ಯಾವಾಗಲೂ ಮಾಡದೇ ಇರೋದಕ್ಕಿಂತ, ಅಂದರೆ ಯಾವಾಗಲೂ ಏನು ಮಾಡ್ತೀರಾ ಅದಕ್ಕಿಂತ ವಿಭಿನ್ನವಾಗಿ ಮಾಡಿದಾಗ, ಆ ಪ್ಯಾಟರ್ನನ್ನು ಇಂಟರಪ್ಟ್ ಮಾಡಿದಾಗ ಲೈಫಲ್ಲಿ ಮತ್ತೆ ಆ ಇನ್ಸ್ಪಿರೇಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಎನರ್ಜಿನ ಮೂವ್ ಮಾಡಿದಾಗ ಡೂ ಸಮ್ ಕೈಂಡ್ ಆಫ್ ವರ್ಕೌಟ್ ಆರ್ ಎಕ್ಸಸೈಸ್ ಆರ್ ಸ್ವೆಟ್. ನಿಮ್ಮ ಬಾಡಿನಲ್ಲಿ ಸ್ಟ್ಯಾಗ್ನೆಂಟ್ ಇರುವಂಥ ಎನರ್ಜಿನ ರಿಲೀಸ್ ಮಾಡೋದಕ್ಕೆ, ಆ ಬ್ಲಾಕೇಜಸ್ನ ರಿಲೀಸ್ ಮಾಡೋದಕ್ಕೆ ಡೂ ಸಮಥಿಂಗ್ ಫಿಸಿಕಲಿ, ಮೆಂಟಲಿ, ಎಮೋಷ್ನಲಿ. ಹೊಸದಾಗಿ ಏನೇನಾದರೂ ಮಾಡೋದು, ಹೊಸದಾಗಿ ಏನೇನಾದರೂ ಇಂಟ್ರೊಡ್ಯೂಸ್ ಮಾಡೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ವಂಡರ್ಫುಲ್. ಯಾಕೆಂದರೆ ಪೇಜ್ ಆಫ್ ಸ್ವಾರ್ಡ್ಸ್ ಬಂದು ದಿಸ್ ಇಸ್ ಅಬೌಟ್ ಇನ್ಸ್ಪಿರೇಷನ್, ದಿಸ್ ಇಸ್ ನ್ಯೂ ಐಡಿಯಾಸ್, ದಿಸ್ ಇಸ್ ನ್ಯೂ ವಿಷನ್, ನ್ಯೂ ಇನ್ಸ್ಪಿರೇಷನ್. ದಿಸ್ ಇಸ್ ಸೂಪರ್ ಹ್ಯಾಪಿ. ಐ ಆಮ್ ರಿಯಲಿ ಹ್ಯಾಪಿ. ಕಾರ್ಡ್ಸ್ ಎಲ್ಲನೂ ಇದ್ರ ಕೆಳಗಡೆ ಇರೋದು, ಇಟ್ ಈಸ್ ಬ್ಯೂಟಿಫುಲ್. ಓಕೆ, ಸೊ ನಾವೀಗ ಸದ್ಯಕ್ಕೆ ನಾವು ಮಾಡಬೇಕಾಗಿರೋದು ಲ್ಯಾಕ್ ಆಫ್ ಇನ್ಸ್ಪಿರೇಷನನ್ನು ನಾವು ರಿಲೀಸ್ ಮಾಡೋದಕ್ಕೆ, ಮತ್ತು ಟು ಬ್ರಿಂಗ್ ಬ್ಯಾಕ್ ಇನ್ಸ್ಪಿರೇಷನ್ ನಮ್ಮ ಲೈಫಲ್ಲಿ. ಪ್ಯಾಟರ್ನ್ ಇಂಟರಪ್ಷನ್ ಈಸ್ ದ ಓನ್ಲಿ ಥಿಂಗ್ ನಾವು ಇವಾಗ ಮಾಡಬೇಕಾಗಿರೋದು. ಆ ಎನರ್ಜಿ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ದೆನ್ ವಿ ವಿಲ್ ಫೀಲ್ ಅಬ್ಸಲ್ಯೂಟ್ಲಿ ಗುಡ್. ನಾವು ಮಾಡ್ತಾ ಇರೋವಂಥ ಒಂದು ಪ್ರಾಜೆಕ್ಟಲ್ಲಿ ಅಥವಾ ನಾವು ನಡೀತಾ ಇರೋವಂಥ ದಾರಿನಲ್ಲಿ ವಿಲ್ ನೋ ಎಕ್ಸಾಕ್ಟ್ಲಿ ಯಾವ ಡೈರೆಕ್ಷನಲ್ಲಿ ಹೋಗಬೇಕು. ವಾಟ್ ಎವರ್ ಏನೇ ಬ್ಲಾಕ್ ಆಗಿರೋದು ನಿಮ್ಮ ಕ್ರಿಯೇಟಿವ್ ಪ್ರಾಜೆಕ್ಟಲ್ಲಿ ಅಥವಾ ನಿಮ್ಮ ಕ್ರಿಯೇಷನಲ್ಲಿ, ಇಟ್ ವಿಲ್ ಬಿ ರಿಲೀಸ್ಡ್. ಇಟ್ ಈಸ್ ಅ ಟೆಂಪ್ರರಿ ಬ್ಲಾಕೇಜ್ ಅಂತ ಹೇಳ್ತಾ ಇರೋದು. ಬಿಕಾಸ್ ವಿ ಹ್ಯಾವ್ ಹೈ ಪ್ರೀಸ್ಟೆಸ್ ಆಲ್ಸೋ. ಇಲ್ಲಿ ಇದು ಹೈ ಪ್ರೀಸ್ಟೆಸ್ ಬಂದು ನಮ್ಮ ವಿಷನು, ನಮ್ಮ ಥರ್ಡ್ ಐ, ನಮ್ಮ ಕ್ರಿಯೇಟಿವಿಟಿಗೆ ಕನೆಕ್ಟ್ ಆಗಿರುವಂಥದ್ದು ಅಥವಾ ಹೈಯರ್ ರೆಲ್ಮ್ಸ್ಗೆ ಕನೆಕ್ಟ್ ಆಗಿರುವಂಥದ್ದು, ಅಲ್ಲಿಂದ ಇನ್ಫಾರ್ಮೇಷನ್ ಬರೋದು. ಸೊ ನೀವು ಹೈಲಿ ಇಂಟ್ಯೂಟಿವ್, ಆಲ್ರೆಡಿ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಇದೆ, ಬಟ್ ಈಗ ಸದ್ಯಕ್ಕೆ ಅದು ಬ್ಲಾಕ್ ಆಗಿರೋ ಥರ ಅನ್ನಿಸ್ತಿರ್ಬೋದು.
ಸಿ 8 ಆಫ್ ಕಪ್ಸ್ ಯು ಆರ್ ಮೂವಿಂಗ್ ಫಾರ್ವರ್ಡ್. ಈ ಇನ್ಸ್ಪಿರೇಷನ್ ಕಡೆಗೆ ಅಥವಾ ನೀವು ನಡೀತಾ ಇರೋಂಥ ಡೈರೆಕ್ಷನಲ್ಲಿ ಯಾವ ಒಂದು ಐಡಿಯಾ ಅಥವಾ ವಿಷನ್ ವರ್ಕ್ ಆಗುತ್ತೆ, ಅದು ಅನ್ವೇಲ್ ಆಗುತ್ತೆ ಅಥವಾ ಅದು ಓಪನ್ ಆಗುತ್ತೆ, ಆ ಡೋರ್ ಓಪನ್ ಆಗುತ್ತೆ ಅಥವಾ ಆಪರ್ಚುನಿಟಿನ ಅನ್ಬ್ಲಾಕ್ ಮಾಡ್ತಾ ಇದ್ದೀರಾ. ಇಟ್ ಈಸ್ ಜಸ್ಟ್ ದ್ಯಾಟ್ ನಾವು ಈ ಮೊನೋಟನಿನಲ್ಲಿ, ಈ ರೆಗ್ಯುಲಾರಿಟಿನಲ್ಲಿ ಸ್ಟಕ್ ಆಗಿದ್ದೀವಿ ಈಗ ಸದ್ಯಕ್ಕೆ. ಸೊ ವರ್ಕ್ ಆನ್ ದ್ಯಾಟ್. ವಿ ಹ್ಯಾವ್ ಸ್ಟ್ರೆಂತ್. ನಮ್ಮ ಮೈಂಡ್ ನಮ್ಮನ್ನ ಟ್ರಿಕ್ ಮಾಡ್ತಾ ಇರೋದಕ್ಕೆ ಸದ್ಯಕ್ಕೆ ನಮ್ಮ ಕೈಲೇನೂ ಆಗೋದಿಲ್ಲ ಅಥವಾ ಜೀವನ ಹೀಗೆ ಇರೋದು, ಹೀಗೆ ಸ್ಟ್ಯಾಗ್ನೆನ್ಸಿನಲ್ಲೇ ಇರ್ತೀವಿ ಅಂತೆಲ್ಲ. ಬಟ್ ದಟ್ ಈಸ್ ಎಂಡಿಂಗ್ ಗ್ರೂಪ್ ನಂಬರ್ 1. ಇದೇನು ಕನ್ಫ್ಯೂಷನ್ ಇದೆ, ಬ್ಲಾಕೇಜಸ್ ಇದೆ, ಇಟ್ ವಿಲ್ ಬಿ ಎಂಡಿಂಗ್ ವೆರಿ ಸೂನ್. ಬಟ್ ನೀವು ನಿಮ್ಮ ಕಡೆಯಿಂದ ಮಾಡಬೇಕಾಗಿರೋದು, ಯು ನೀಡ್ ಟು ಡೂ ಡಿಫ್ರೆಂಟ್ಲಿ. ನೀವು ಮಾಡ್ತಾ ಇರೋವಂಥ ಕೆಲಸದಲ್ಲಿ ಸ್ವಲ್ಪ ಡಿಫ್ರೆನ್ಸನ್ನ ತರೋದು, ನ್ಯೂನೆಸ್ನ ತರೋದು, ಆ ಪ್ಯಾಟರ್ನನ್ನು ಬ್ರೇಕ್ ಮಾಡುವಂಥ ಪ್ರಯತ್ನ ಪಡೋದು ಬೈ ಇಂಟ್ರೊಡ್ಯೂಸಿಂಗ್ ನ್ಯೂನೆಸ್ ನಿಮ್ಮ ಲೈಫಲ್ಲಿ. ಆ್ಯಂಡ್ ದೆನ್ ಈ ಬ್ಲಾಕೇಜ್ ಅಥವಾ ಎನರ್ಜಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಈ ಕ್ರಿಯೇಟಿವಿಟಿ ಏನು ಬ್ಲಾಕೇಜ್ ಇದೆ ಅದು ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಯು ವಿಲ್ ಫೀಲ್ ರಿಯಲಿ ಗುಡ್ ಮೋಟಿವೇಶ್ನಲಿ. ಈಗ ಫಾರ್ ಎಕ್ಸಾಂಪಲ್ ನಾವು ಏನೇ ಮಾಡಬೇಕಾದ್ರೂ ಮಾಡೋ ತನಕನೇ ಕಷ್ಟ, ಅದನ್ನು ಶುರು ಮಾಡೋ ತನಕನೇ ಕಷ್ಟ. ಅಥವಾ ರನ್ನಿಂಗಲ್ಲಿ ಓಡಬೇಕಾದಾಗ ಫಸ್ಟು ಶೂ ಹಾಕ್ಕೊಂಡು 4 ಹೆಜ್ಜೆ ಇಡೋದೇ ಕಷ್ಟ. ಅದಾದಮೇಲೆ ಹಾಗೆ ಆ ಫ್ಲೋಲ್ಲಿ ಹೋಗೋದಕ್ಕೆ ಶುರು ಮಾಡ್ತೀವಿ. ಆ ಮ್ಯಾರಥಾನಲ್ಲಿ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಅಥವಾ ಜಿಮ್ಗೆ ಹೋದಾಗ ಜಿಮ್ಗೆ ಹೋಗೋ ತನಕನೇ ಕಷ್ಟ. ಬಟ್ ಅಲ್ಲಿ ಹೋದ್ಮೇಲೆ ಎಲ್ಲ ಅದೇ ಥರ ಲೈಕ್ ಮೈಂಡೆಡ್ ಜನರನ್ನ ನೋಡಿದಾಗ ಯು ವಿಲ್ ಗೆಟ್ ಮೋಟಿವೇಟೆಡ್ ಅದನ್ನು ಮಾಡೋದಕ್ಕೆ. ಡೂ ಇಟ್ ವಿತೌಟ್ ಮೋಟಿವೇಶನ್ ಆ್ಯಂಡ್ ದೆನ್ ಮೋಟಿವೇಶನ್ ವಿಲ್ ಫಾಲೋ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ family. Do it without motivation, without inspiration, and then it will follow ಅಂತ ಹೇಳ್ತಾ ಇರೋದು. ಆ್ಯಂಡ್ ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇರೋದು ಈ ರೀಡಿಂಗ್ನ. ಯಾಕೆಂದರೆ ಐ ಹ್ಯಾಡ್ ನೋ ಇನ್ಸ್ಪಿರೇಷನ್ ಆರ್ ಮೋಟಿವೇಶನ್ ಈ ರೀಡಿಂಗ್ನ ಮಾಡೋದಕ್ಕೆ. ಸರಿ, ನನ್ನ ಉದ್ದೇಶ ಇದ್ದಿದ್ದು ಫುಲ್ ಸೆಟಪ್ ಮಾಡಿಟ್ಬಿಟ್ಟು ಯಾವಾಗ ನನಗೆ ಮೂಡ್ ಬರುತ್ತೆ ಅಥವಾ ಇನ್ಸ್ಪಿರೇಷನ್ ಬರುತ್ತೆ, ಅಟ್ಲೀಸ್ಟ್ ಸೆಟಪ್ ಇದ್ದರೆ ನನಗೆ ಅಟ್ಲೀಸ್ಟ್ ಐ ಬಿ ರೆಡಿ. ಓಕೆ, ಎಲ್ಲ ಸೆಟಪ್ ಇದೆ, ಇವಾಗ ನನ್ನ ಹತ್ರ ಏನೂ ರೀಸನ್ ಇಲ್ಲ ನಾನು ಇವಾಗ ರೀಡಿಂಗ್ ಮಾಡಲೇಬೇಕು ಅಂತ ಹೇಳಿ. ಸೊ ಐ ವಿಲ್ ಡೂ ಇಟ್ ಅಂತ ಹೇಳಿ ಬರೀ ಸೆಟಪ್ ಮಾಡೋದಕ್ಕಷ್ಟೇ ನಾನು ಕೂತಿದ್ದು. ಈ ರೀಡಿಂಗ್ನ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡಿರಲಿಲ್ಲ. ಬಟ್ ಯಾವಾಗ ಎಲ್ಲ ಸೆಟಪ್ ಆಯಿತು, ಸೊ ಸ್ಲೋ ಆಗಿ ಇನ್ಸ್ಪಿರೇಷನು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ದೆನ್ ಸಡನ್ನಾಗಿ ಲೈಕ್ ಕ್ಯಾಂಡಲ್ ಲೈಟ್ ಮಾಡಿದ ತಕ್ಷಣ ಓಕೆ ಕ್ಯಾಂಡಲ್ಲೇ ಲೈಟ್ ಮಾಡಾಯಿತು, ಎಲ್ಲ ಸೆಟಪ್ ಮಾಡಾಯಿತು, ಮೈಕೆಲ್ಲ ರೆಡಿ ಇದೆ, ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಇದೆ. ಐ ಹ್ಯಾವ್ 100 ರೀಸನ್ಸ್ ನಾಟ್ ಟು ಡೂ ಈ ರೀಡಿಂಗ್ನ. ಯಾಕೆಂದರೆ ಸುತ್ತ ಎಷ್ಟೊಂದು ವಿ ಶಿಫ್ಟೆಡ್ ದ ಹೌಸ್, ಇನ್ನೂ ಎಲ್ಲ ಸೆಟಪ್ ಆಗಿಲ್ಲ. ಆ್ಯಂಡ್ ಐ ಡೋಂಟ್ ನೋ ಇಲ್ಲಿ ಮೆಸೇಜಸ್ ಯಾವ ಥರ ಬರುತ್ತೆ. ಮತ್ತು ಹೊರಗಡೆ ಗ್ರಿಲ್ ಮಾಡ್ತಾ ಇರೋ ಸೌಂಡು, ಹ್ಯಾಮರ್ ಹೊಡಿತಾ ಇರೋ ಸೌಂಡು, ದೇರ್ ಇಸ್ ಲಾಡ್ ಆಫ್ ನಾಯ್ಸ್ ನನ್ನ ಸುತ್ತ. ಸೊ ಐ ಹ್ಯಾವ್ 100 ರೀಸನ್ಸ್ ನಾಟ್ ಟು ಡೂ. ಆ್ಯಂಡ್ ನಾನು ಒಂದೇ ಒಂದು ರೀಸನ್ನು ಇದನ್ನು ಮಾಡಲೇಬೇಕು ಅನ್ನೋವಂಥ ಒಂದು ಇಂಟ್ರೆಸ್ಟ್ ಏನಿದೆ. ಬಟ್ ಇನ್ಸ್ಪಿರೇಷನ್ ಇಲ್ಲ, ಇಂಟ್ರೆಸ್ಟ್ ಇದೆ. ಈ ಮೋಟಿವೇಶನ್ ಇನ್ಸ್ಪಿರೇಷನ್ ಇಲ್ಲ ಅಂದ್ರೂ ಕೂತ್ಕೊಂಡು ಏನಾಗತ್ತೆ ನೋಡೋಣ ಅಂತ ಹೇಳಿ ಕೂತಿದ್ದು. ಸೊ ಒಂದ್ಸಲ ಕೂತ ತಕ್ಷಣ 11 ಇವಾಗ ರೆಕಾರ್ಡಿಂಗ್ ಟೈಮರಲ್ಲಿ. ಸೊ ಕೂತ್ಕೊಂಡಾಗ ಮೆಸೇಜಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ಆಗಲ್ಲ ಅಂತ ಅಂದ್ಕೊಂಡಿದ್ದೆ ರೆಕಾರ್ಡ್ ಮಾಡೋದು, ಬಟ್ ಇಟ್ ಜಸ್ಟ್ ಹ್ಯಾಪೆಂಡ್. ಡೂ ಇಟ್ ವಿತೌಟ್ ಮೋಟಿವೇಶನ್ ಆ್ಯಂಡ್ ದ ಮೋಟಿವೇಶನ್ ವಿಲ್ ಫಾಲೋ. ಮೋಟಿವೇಶನ್ ಇಲ್ಲ, ಇನ್ಸ್ಪಿರೇಷನ್ ಇಲ್ಲ ಅಂದ್ರೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೋಟಿವೇಶನ್ನು ಅದಾಗದೆ ಫಾಲೋ ಮಾಡ್ಕೊಂಡು ಬರುತ್ತೆ, ಅಥವಾ ಅದಾಗದೆ ಇನ್ಸ್ಪಿರೇಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಯು ನೀಡ್ ಟು ಇನಿಷಿಯೇಟ್. ನೀವೇನನ್ನ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಮೆಸೇಜ್ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಈ ಸಮಯದಲ್ಲಿ ಕೊಡ್ತಾ ಇರೋದು. ಡೂ ಇಟ್ ಎನಿವೇ, ಡೋಂಟ್ ವೇಟ್ ಫಾರ್ ಮೋಟಿವೇಶನ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಮೋಟಿವೇಶನ್ಗೋಸ್ಕರ ವೇಟ್ ಮಾಡಬೇಡಿ, ಜಸ್ಟ್ ಡೂ ಇಟ್. ಸಿ, ನನ್ನ ಸೆಟಪ್ ಎಲ್ಲೂ ಇನ್ನೂ ಕರೆಕ್ಟಾಗಿಲ್ಲ. ವಿ ಹ್ಯಾವ್ ಬ್ಯೂಟಿ, ವುಡ್ nymph. ದಿಸ್ ಈಸ್ ವೇಟಿಂಗ್ ಫಾರ್ ಮೋಟಿವೇಶನ್. ಆ್ಯಂಡ್ ಆಲ್ಸೋ ಇಲ್ಲಿ ಈ ಕಾರ್ಡಲ್ಲಿ ಶಿ ಈಸ್ ಲುಕಿಂಗ್ ಈ ಬೆಳಕನ ಕಡೆಗೆ. ಇಷ್ಟೊತ್ತು ಬೆಳಕಿರಲಿಲ್ಲ, ಇವಾಗ ಬೆಳಕಾಗ್ತಿದೆ ಅನ್ನೋವಂಥ ಒಂದು ವಾಟ್ ಯು ಕಾಲ್. ಸಿ, ಈ ಕಾರ್ಡಲ್ಲಿ ಫುಲ್ ಕತ್ಲಿರೋದು, ಏನೂ ಆಗ್ತಾಯಿಲ್ಲ. ದಿಸ್ ಇಸ್ ಡಾರ್ಕ್ ನೈಟ್. ಆ ಡಾರ್ಕ್ನೆಸ್ನ ಇನ್ಸ್ಪಿರೇಷನ್ ಇಲ್ಲ, ಇದಿರೋದೇ ಹೀಗೆ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಈ ಕಾರ್ಡಲ್ಲಿ. ಈ ಕಾರ್ಡ್ ಪ್ರಕಾರ ಬರ್ತಾ ಇರೋಂಥ ಮೆಸೇಜು ದೇರ್ ವಾಸ್ ಡಾರ್ಕ್ನೆಸ್, ಅಷ್ಟೊಂದೇನೂ ಆಗಲಿಲ್ಲ. ಅಥವಾ ನಾವು ಈ ಟ್ರಾನ್ಸ್ಫಾರ್ಮೇಷನ್ ಫೇಸಲ್ಲಿದ್ವಿ, ಅಂಥ ಒಂದು ಇಂಪಾರ್ಟೆಂಟ್ ಆಗಿರೋದೇನು ಆಗೋವಂಥ ಚಾನ್ಸಸ್ ಇಲ್ಲಿರಲಿಲ್ಲ. ಯಾಕೆಂದರೆ ನಮಗೆ ಟೈಮ್ ಬೇಕಿತ್ತು ಹೊಸ ಎನರ್ಜಿಗೆ ಅಡ್ಜಸ್ಟ್ ಆಗೋದಕ್ಕೆ, ಈ ಚೇಂಜಸ್ನೆಲ್ಲ ಇಂಟಿಗ್ರೇಟ್ ಮಾಡ್ಕೊಳ್ಳೋದಕ್ಕೆ, ಆ ಚೇಂಜಸ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ನಾವು ಈ ಅಕ್ಸೆಪ್ಟೆನ್ಸ್ ಫೇಸಲ್ಲಿದ್ವಿ, ವಿಚ್ ವಾಸ್ ದ ಡಾರ್ಕ್
darkness, which was nothingness, which was blank or flat energy. ಅದಾದಮೇಲೆ ಇವಾಗ ಆ ಎನರ್ಜಿ ರಿಟರ್ನ್ ಆಗ್ತಾ ಇರೋದು, ಮತ್ತೆ ಎಲ್ಲ ಹಸಿರಾಗ್ತಾ ಇರೋದು, ಆ ಬೆಳಕಿನ ಕಡೆಗೆ ನಾವು ನೋಡ್ತಾ ಇರೋದು. ಇವಾಗ ಫಸ್ಟ್ ಸನ್ ರೈಸ್ ಬರ್ತಾ ಇರೋ ಥರ ಇದೆ. ಇವರೆಲ್ಲ ಆ ಕಡೆ ತಿರುಗಿ ನೋಡ್ತಾ ಇರೋದು. ಆ್ಯಂಡ್ ಆಲ್ಸೋ ಈ ಕಾರ್ಡ್ ನನಗೆ ಕೊಡ್ತಾ ಇರೋ ಮೆಸೇಜ್ ಬಂದು ದಿಸ್ ಇಸ್ ಕಲೆಕ್ಟಿವ್. ನಾವು ಎಲ್ಲರಿಗೂ ಇದು ಈ ಗ್ರೂಪಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಈ ಟ್ರಾನ್ಸ್ಫರ್ಮೇಷನ್ ಜರ್ನಿನಲ್ಲಿ ಇರುವಂಥವ್ರು. ಸೊ ಈ ಡಾರ್ಕ್ನೆಸ್ಸಿಂದ, ಈ ನಥಿಂಗ್ನೆಸ್ಸಿಂದ ಇವಾಗ ಫಸ್ಟ್ ರೇ ಆಫ್ ಸನ್, ಆ ಫಸ್ಟ್ ಸೂರ್ಯನ ಕಿರಣನ ನಾವು ಇನ್ವೈಟ್ ಮಾಡ್ತಾ ಇರೋ ಥರ ಇದೆ. ಆ ಫಸ್ಟ್ ರೇ ಆಫ್ ಇನ್ಸ್ಪಿರೇಷನನ್ನು ಇನ್ವೈಟ್ ಮಾಡ್ತಾ ಇರೋ ಥರ ಇದೆ. ಸೊ ಆ ಇನ್ಸ್ಪಿರೇಷನ್ ಬರೋದಕ್ಕೆ ಮುಂಚೆ ವೆನ್ ವಿ ಸ್ಟಾರ್ಟ್ ಸೆಟ್ಟಿಂಗ್ ಅಪ್, ವೆನ್ ವಿ ಸ್ಟಾರ್ಟ್ ಪ್ರಿಪೇರ್ ಆಗ್ತಾ ಇದ್ದಾಗ ಆ ಬೆಳಕು ಬಂದ ತಕ್ಷಣ ವಿ ಕ್ಯಾನ್ ಕೈಂಡ್ ಆಫ್ ಗೆಟ್ ಆನ್ ಬೋರ್ಡ್ ಆ ಜರ್ನಿಗೆ, ಈ ಹೊಸ ಜರ್ನಿಗೆ. ಈ ವಿಡಿಯೋ ಎಕ್ಸಾಂಪಲ್ ಕೊಟ್ಟಿದ್ದು ನಾನು, ಇಟ್ಸ್ ಲೈಕ್ ನಾನು ಇದನ್ನು ಮಾಡಬೇಕಂತಲ್ಲ, ಐ ವಾಸ್ ಜಸ್ಟ್ ಸೆಟ್ಟಿಂಗ್ ಅಪ್. ಯಾವಾಗ ಮೂಡ್ ಬರುತ್ತೆ ನಾನು ಪಟ್ಟಂತ ರೆಕಾರ್ಡಿಂಗ್ ಮಾಡ್ತೀನಿ ಅಂತ ಹೇಳಿ. ಬಟ್ ಎಲ್ಲ ಸೆಟಪ್ ಮಾಡುವಷ್ಟರಲ್ಲಿ ಆ ಮೂಡು ತಾನೇ ಬಂದಾಗಿತ್ತು, ಇನ್ಸ್ಪಿರೇಷನ್ ಅದಾಗದೇ ಬಂದಾಗಿತ್ತು. ಸೊ ಡೂ ಇಟ್ ಎನಿವೇ, ಇನ್ಸ್ಪಿರೇಷನ್ ವಿಲ್ ಫಾಲೋ. ಡೂ ಇಟ್ ಎನಿವೇ, ಮೋಟಿವೇಶನ್ ವಿಲ್ ಕಮ್ ಅಂತ ಹೇಳಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಸೊ ಈ ಡಾರ್ಕ್ನೆಸ್ಸಿಂದ ಯು ಆರ್ ಆ್ಯಕ್ಚುಲಿ ವೆರಿ ಕ್ಲೋಸ್ ಈ ಲೈಟ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಫಸ್ಟ್ ರೇ ಆಫ್ ಹೋಪ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಈ ಹೊಸ ಐಡಿಯಾಸ್ನ, ವಿಷನನ್ನು ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಅದನ್ನು ಫಾಲೋ ಥ್ರೂ ಮಾಡೋದಕ್ಕೆ. ಆ್ಯಂಡ್ ಇವಾಗ ಇಮೇಜು ಅಥವಾ ವಿಷನನ್ನು ತೋರಿಸ್ತಾ ಇರೋದು, ಈ ಮೊಟ್ಟೆ ಕ್ರ್ಯಾಕ್ ಆಗ್ತಾ ಇರೋದನ್ನ ತೋರಿಸ್ತಾ ಇರೋದು. ಆ ಕ್ರ್ಯಾಕ್ ಆಗ್ತಾ ಸ್ವಲ್ಪ ಈಗ ತಾನೇ ಆ ಮರಿ ಏನಿದೆ ಆ ಮೊಟ್ಟೆಯಿಂದ ಆಚೆ ಬರ್ತಾ ಇರೋದು. ಇಟ್ ಈಸ್ ಫ್ರೆಶ್, ಇಟ್ ಈಸ್ ನ್ಯೂ. ಪ್ರಪಂಚನ ಈಗ ಹೊಸ ದೃಷ್ಟಿನಲ್ಲಿ ಎಲ್ಲ ನೋಡ್ತಾ ಇರೋದು. ನಡೆಯೋಕ್ಕೆ ಬರ್ದಿರ ಬಿದ್ದೋಗ್ತಾ ಇರೋದು, ಮತ್ತೆ ನಿಂತ್ಕೊಳ್ತಾ ಇರೋದು, ಸೂರ್ಯನ ಕಿರಣಕ್ಕೆ ಕಣ್ಣನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇರೋದು. ಸೊ ಯು ಆರ್ ಸೋ ಮಚ್ ಇನ್ ದಿಸ್ ನ್ಯೂ ಎನರ್ಜಿ. ಇವಾಗ ಅಡಾಪ್ಟೇಷನ್ ಪೀರಿಯಡಲ್ಲಿದ್ದೀರಾ. ಆಕ್ಸೆಪ್ಟೆನ್ಸ್ ಪೀರಿಯಡ್ ಆಯಿತು ಅಂದರೆ ಚೇಂಜಸ್ನ ಅಕ್ಸೆಪ್ಟ್ ಮಾಡ್ಕೊಂಡಂಥ ಪೀರಿಯಡು. ಅದಾದಮೇಲೆ ಅಡಾಪ್ಟೇಷನ್ ಪೀರಿಯಡು ಹೊಸದಾಗಿ ಇವಾಗ ತಾನೇ ನಡೆಯೋಕ್ಕೆ ಬರದೇ ಇರೋವಂತಹ ಸಣ್ಣ ಮರಿ ಇವಾಗ ಈ ಹೊಸ ಜಾಗಕ್ಕೆ, ಹೊಸ ಎನರ್ಜಿಗೆ, ಹೊಸ ಲೈಫಿಗೆ ಅಡ್ಜಸ್ಟ್ ಆಗ್ತಾ ಇರೋದು. ಆ್ಯಂಡ್ ದೆನ್ ಯು ಆರ್ ಕೈಂಡ್ ಆಫ್ ರೆಡಿ ಈ ಹೊಸ ಎನರ್ಜಿನ ಇಂಟಿಗ್ರೇಟ್ ಮಾಡಿಕೊಂಡು ಈ ಡೈರೆಕ್ಷನಲ್ಲಿ ನಡೆಯೋದು. ಹೋಪ್ಫುಲಿ ಇಟ್ ಈಸ್ ಮೇಕಿಂಗ್ ಸೆನ್ಸ್ ನಿಮಗೆ, ಯಾಕೆಂದರೆ ನನ್ನ ಮೈಂಡಲ್ಲಿ ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ ತೋರಿಸ್ತಾ ಇರೋದು. ಬಿಕಾಸ್ ವಾಟ್ ಎವರ್ ಯು ಆರ್ ಕ್ರಿಯೇಟಿಂಗ್ ನಿಮ್ಮ ಈ ನೆಕ್ಸ್ಟ್ ಜರ್ನಿನಲ್ಲಿ, ಅಥವಾ ಏನನ್ನ ನೀವು ಈ ಸದ್ಯಕ್ಕೆ ಯು ವಾಂಟ್ ಟು ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ, ಇಟ್ ಈಸ್ ಗೋಯಿಂಗ್ ಟು ಬಿ ಸೋ ಬ್ಯೂಟಿಫುಲ್ ಆ್ಯಂಡ್ ವೆರಿ ಕ್ಲೋಸ್ ಟು ಹಾರ್ಟ್. ನಿಮ್ಮ ಹಾರ್ಟ್ಗೆ ಹತ್ತಿರ ಆಗಿರುವಂಥ ಒಂದು ಎಕ್ಸ್ಪೀರಿಯನ್ಸಸ್ನ, ಅಥವಾ ನಿಮ್ಮ ಹಾರ್ಟ್ ಕಂಪ್ಲೀಟಾಗಿ ಆ ಹ್ಯಾಪಿನೆಸ್ ಮತ್ತು ಜಾಯಿಂದ ಫಿಲ್ ಆಗುವಂಥ ಎಕ್ಸ್ಪೀರಿಯನ್ಸಸ್ನ ನಿಮ್ಮ ಲೈಫಲ್ಲಿ ನೀವು ಇನ್ವೈಟ್ ಮಾಡ್ತಾ ಇರೋದು. ಯು ಹ್ಯಾವ್ ನೋ ಐಡಿಯಾ ಇಂಥ ಒಂದು ಬ್ಯೂಟಿನ ನಾನು ಇನ್ವೈಟ್ ಮಾಡ್ಬೋದಾ ಅಂತ ಹೇಳಿ. ದಟ್ ಈಸ್ ಹ್ಯಾಪನಿಂಗ್ ಗ್ರೂಪ್ ನಂಬರ್ 1. ಓಕೆ, ಸೊ ಗೆಟ್ ಎಕ್ಸೈಟೆಡ್. ಈ ಹ್ಯಾಪಿನೆಸ್ನ, ಈ ಫಸ್ಟ್ ರೇ ಆಫ್ ಸನ್ಶೈನನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ಅಗೇನ್ ಡೂ ಇಟ್ ಎನಿವೇ. ಡೋಂಟ್ ವೇಟ್ ಫಾರ್ ಮೋಟಿವೇಶನ್, ಡೋಂಟ್ ವೇಟ್ ಫಾರ್ ಇನ್ಸ್ಪಿರೇಷನ್, ಡೂ ಇಟ್ ಎನಿವೇ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ದೆನ್ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಜಸ್ಟ್ ಕೈಂಡ್ ಆಫ್ ಚೇಂಜ್, ಆ ಪ್ಯಾಟರ್ನನ್ನು ಬ್ರೇಕ್ ಮಾಡಿ ಮತ್ತು ಪ್ಯಾಟರ್ನ ಇಂಟರಪ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾ ಇರೋದು. ಆ್ಯಂಡ್ ದೆನ್ ದ ಲಾಸ್ಟ್ ಕಾರ್ಡ್ ಇಸ್ ಚೇಂಜ್. ದ ಚೇಂಜ್ ಇಸ್ ಕಂಪ್ಲೀಟೆಡ್. ನೀವೇನನ್ನು ಚೇಂಜ್ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಲೈಫ್ ಬದಲಾಗ್ತಾ ಇತ್ತು, ಅಥವಾ ಟ್ರಾನ್ಸ್ಫರ್ಮೇಷನ್ ಪೀರಿಯಡಲ್ಲಿದ್ದರೆ, ಕೆಲವರಿಗೆ ಡ್ರ್ಯಾಗನ್ ಫ್ಲೈ ನಿಮ್ಮ ಸ್ಪಿರಿಟ್ ಗೈಡ್ ಇರ್ಬೋದು, ಅಥವಾ ಸ್ಪಿರಿಟ್ ಅನಿಮಲ್ ಇರ್ಬೋದು ಈಗ ಸದ್ಯಕ್ಕೆ. ಬಟ್ ಯು ಸರ್ವೈವ್ಡ್, ಯು ಆರ್ ಅ ಸರ್ವೈವರ್, ಯು ಆರ್ ಅ ವಾರಿಯರ್. ಸರ್ವೈವರ್ ಅಂತ ಅಂದರೆ ಏನಾದ್ರೂ ಅದನ್ನು ಜಯಿಸ್ಕೊಂಡು ಬರೋವಂಥ ಒಂದು ವಾರಿಯರ್ ಹಾರ್ಟ್ ಇರೋವಂಥವ್ರು. ಯು ಡಿಡ್ ಇಟ್ ಅಂತ ಹೇಳ್ತಾ ಇರೋದು. ಫೈನಲ್ ಮೆಸೇಜ್ ಬಂದು ಗ್ರೂಪ್ ನಂಬರ್ 1, ಯು ಡಿಡ್ ಇಟ್. ಈ ಚೇಂಜಸ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡ್ರಿ, ಈ ಚೇಂಜಸ್ನೆಲ್ಲ ಫಾಲೋ ಥ್ರೂ ಮಾಡಿದ್ರಿ, ಈ ಚೇಂಜಸ್ನೆಲ್ಲ ಇಂಟಿಗ್ರೇಟ್ ಮಾಡ್ಕೊಂಡ್ರಿ ನಿಮ್ಮ ಲೈಫಲ್ಲಿ. ಆ್ಯಂಡ್ ದೆನ್ ಇಟ್ ಇಸ್ ಟೈಮ್ ಈ ಹೊಸ ಒಂದು ಬೆಳಕನ್ನು ನಿಮ್ಮ ಲೈಫಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಬಟ್ ಅದು ಬರೋ ತನಕ ವೇಟ್ ಮಾಡ್ದಿರಾ, ಯು ಸ್ಟಾರ್ಟ್ ಆ್ಯಂಡ್ ದ ನ್ಯೂ ಚಾಪ್ಟರ್ ವಿಲ್ ಫಾಲೋ. ಓಕೆ, ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು. ಗ್ರೂಪ್ ನಂಬರ್ 1 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನು ಇಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಆ್ಯಂಡ್ ಡೂ ಇಟ್ ಎನಿವೇ ಗ್ರೂಪ್ ನಂಬರ್ 1.
ಲವ್ ಯು ಆಲ್, ಟೇಕ್ ಕೇರ್. ನೀವು ಈ ರೆಡ್ ಕ್ಯಾಂಡಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ಈ ಥರ ಒಂದು ಫ್ರೇಗ್ರೆನ್ಸ್ ಬಂದು ಇಟ್ ಇಸ್ ಕ್ಯಾಲಿಫೋರ್ನಿಯಾ ರೋಸ್. ಓಕೆ, ಸೊ ಮೊದಲನೇದು ಸಂಬಡೀಸ್ ಕನ್ಫರ್ಮೇಷನ್. ಯಾರಿಗೋ ಈ ಮೆಸೇಜ್ ಬಂದು ಕನ್ಫರ್ಮೇಷನು. ನೀವು ರೀಸೆಂಟಾಗಿ ಯಾವ್ದಾದ್ರು ಡಿಸಿಷನ್ ಮಾಡಿದರೆ ಅಥವಾ ಯಾವುದಾದ್ರೂ ಬಿಗ್ ಲೈಫ್ ಚೇಂಜಸ್ನ ಅಕ್ಸೆಪ್ಟ್ ಮಾಡಿಕೊಂಡು ಆ ಡೈರೆಕ್ಷನಲ್ಲಿ ಹೋಗುವಂಥ ನಿರ್ಧಾರಗಳು ಮಾಡಿದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಕ್ನಾಲೇಜ್ ಮಾಡ್ತಾ ಇರೋದು ಮತ್ತು ನಿಮಗೆ ಹೇಳ್ತಾ ಇರೋದು ಯು ಡಿಡ್ ದ ರೈಟ್ ಥಿಂಗ್. ಕರೆಕ್ಟ್ ಆಗಿರುವಂಥ ಡಿಸಿಷನ್ನ ತೊಗೊಂಡಿದ್ದೀರಾ. ಅದ್ರ ಬಗ್ಗೆ ಪದೇ ಪದೇ ಯೋಚಿಸ್ಬೇಡಿ, ಪದೇ ಪದೇ ತಲೆ ಕೆಡಿಸ್ಕೊಳ್ಬೇಡಿ. ಯಾಕೆಂದರೆ ಯು ಟುಕ್ ದ ರೈಟ್ ಡೆಸಿಷನ್ ಆ್ಯಂಡ್ ಈ ಡೆಸಿಷನ್ ಲಾಂಗ್ ಪೆಂಡಿಂಗ್ ಇತ್ತು. ಈ ಡೆಸಿಷನ್ ತುಂಬ ಮುಂಚೆನೇ ತೊಗೊಳ್ಬೇಕಾಗಿತ್ತು. ಬಟ್ ಇಟ್ ಈಸ್ ಆಲ್ ಇನ್ ದ ಡಿವೈನ್ ಟೈಮಿಂಗಲ್ಲಿ ಯಾವ ಸಮಯಕ್ಕೆ ಆಗಬೇಕೋ ಅದೇ ಸಮಯಕ್ಕೆ ಆಗುವಂಥ ಒಂದು ಸಂದರ್ಭ ಬಂದಿರೋದ್ರಿಂದ ಆ ಡಿಸಿಷನ್ ಮಾಡಲೇಬೇಕಾಗುವಂಥ ಒಂದು ಸಮಯ ಬಂದಿತ್ತು. ಹಾಗಾಗಿ ಇಟ್ ಈಸ್ ಪರ್ಫೆಕ್ಟ್. ದ ಡಿಸಿಷನ್ ವಾಸ್ ಪರ್ಫೆಕ್ಟ್ ಅಂತ ಹೇಳ್ತಾ ಇರೋದು. ಇದು ಕೆಲವರ ಕನ್ಫರ್ಮೇಷನ್ ಇದು ಆ್ಯಂಡ್ ರಿಲ್ಯಾಕ್ಸ್ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಇಟ್ಸ್ ಟೋಟ್ಲಿ ಆಲ್ ರೈಟ್, ಯು ವಿಲ್ ಬಿ ಓಕೆ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ದಟ್ ಈಸ್ ಸೋ ಸ್ವೀಟ್ ಆ್ಯಂಡ್ ಬ್ಯೂಟಿಫುಲ್. ಆಲ್ ರೈಟ್, ಸೊ ನೀವು ಈ ಗ್ರೂಪ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಮೇ ಬಿ ಯು ಆರ್ ಆನ್ ಅ ಸೆಲ್ಫ್ ಲವ್ ಜರ್ನಿ, ಅಥವಾ ನಿಮ್ಮನ್ನು ನೀವು ತಿಳ್ಕೊಳ್ಳೋ ಅಂಥ ಜರ್ನಿನಲ್ಲಿರ್ಬೋದು, ನೀವು ಯಾರು ಅಂತ ಅರ್ಥ ಮಾಡ್ಕೊಳ್ಳೋ ಅಂಥ ಜರ್ನಿನಲ್ಲಿರ್ಬೋದು. ಆ್ಯಕ್ಚುಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಈ ಪ್ರಶ್ನೆ ನಿಮಗೆ ತುಂಬ ಮುಂಚೆನೇ ಬಂದಿತ್ತು. ನೀವು ಯಾರು ಅನ್ನೋಂಥ ಪ್ರಶ್ನೆ, ಅದನ್ನು ಇನ್ನೂ ಆಳವಾಗಿ ಹೋಗಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋ ಅಂಥ ಒಂದು ಜರ್ನಿನಲ್ಲಿ ಇದ್ದೀರಾ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ನೀವು ಯಾರು, ನೀವೇನು, ನಿಮ್ಮ ಬೇಕು ಬೇಡಗಳೇನು, ನಿಮಗೇನು ಇಷ್ಟ ಇಲ್ಲ ಅನ್ನೋಂಥದ್ದು. ಯಾಕೆಂದರೆ ನೀವು ತುಂಬ ಬೇರೆಯವ್ರಿಗೆ ಕೊಟ್ಟಿದ್ದೀರಾ, ಬೇರೆಯವ್ರಿಗೋಸ್ಕರ ಮಾಡಿದ್ದೀರಾ, ಬೇರೆಯವ್ರಿಗೋಸ್ಕರ ಇದ್ರಿ. ಸೊ ಇವಾಗ ರೀಸೆಂಟಾಗಿ ಅಥವಾ ಫಾರ್ ಅ ವೈಲ್ ನಾವು ನಿಮ್ಮ ಒಂದು ಇಂಟ್ರೆಸ್ಟ್ ಏನಿದೆ ಅದೇನು ಅಂತ ತಿಳ್ಕೊಂಡು ನಿಮಗೆ ನೀವು ಕೊಟ್ಕೊಳ್ಳೋ ಅಂಥ ಒಂದು ನಿರ್ಧಾರ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದಾಗ. ಸೊ ನಾನು ಕೂಡ ಒಂದು ವ್ಯಕ್ತಿಯಾಗಿ ನನಗೂ ಆಸೆಗಳಿರುತ್ತೆ, ನನಗೂ ಭಾವನೆಗಳಿರುತ್ತೆ, ನನಗೂ ಕೆಲವೊಂದು ಬೇಕು ಬೇಡಗಳಿರುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಕೇರ್. ನನ್ನ ಒಂದು ಭಾವನೆಗಳನ್ನು ನಾನು ಸ್ಪಂದಿಸಬೇಕು, ಬರೀ ಬೇರೆಯವ್ರಿಗಷ್ಟೇ ಅಲ್ಲ. ನನ್ನ ಮನಸ್ಸಲ್ಲಿ ಏನಾಗ್ತಾ ಇದೆ, ನನ್ನ ದೇಹದಲ್ಲಿ ಏನಾಗ್ತಾ ಇದೆ, ನಾನು ಅದ್ರ ಬಗ್ಗೆನೂ ಆಲೋಚನೆ ಮಾಡಬೇಕು, ಬರೀ ಬೇರೆಯವ್ರಿಗಷ್ಟೇ ಅಲ್ಲ. ಸೊ ಈ ಒಂದು ಅಂಡರ್ಸ್ಟ್ಯಾಂಡಿಂಗನ್ನು, ಈ ಒಂದು ಧೈರ್ಯನ ಮಾಡಿದ್ದೀರಾ. ಇಟ್ ಈಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಯಾಕೆಂದರೆ ಯು ಆರ್ ಅ ವೆರಿ ಸಾಫ್ಟ್ ಆ್ಯಂಡ್ ಜೆಂಟಲ್ ಸೋಲ್. ಬಟ್ ನೀವು ಯಾವಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ನಿಮಗೆ ನೋ ಅಂತ ಹೇಳೋದು, ಅಥವಾ ಬೇರೆಯವ್ರಿಗೆ ಬೌಂಡ್ರಿ ಸೆಟ್ ಮಾಡೋದೆಲ್ಲ ತುಂಬಾ ಕಷ್ಟ ಇರ್ಬೋದು. ನಿಮಗೆ ಕಷ್ಟ ಇದ್ದಿರ್ಬೋದು ಮುಂಚೆ, ಬಟ್ ಅದನ್ನು ಕಲ್ತ್ಕೊಳ್ತಾ ಇದ್ದೀರಾ. ಹಾರ್ಡ್ ಲೆಸನ್, ಡಿಫಿಕಲ್ಟ್ ಲೆಸನ್ ಇದು ನಿಮಗೆ. ಹೇಗೆ ನಾನು ಇಲ್ಲ ಅಂತ ಹೇಳೋದು, ನಾನು ಯಾವಾಗಲೂ ಕೊಡೋ ಅಂಥ ಒಂದು ಮನೋಭಾವ, ಹೇಗೆ ನಾನು ಇವ್ರಿಗೆ ಇಲ್ಲ ಅಂತ ಹೇಳಿ, ನನಗಿಲ್ಲ ಅಂದ್ರೂ ಬೇರೆಯವ್ರಿಗೆ ಕೊಟ್ಬಿಡ್ತಾ ಇದ್ದೆ. ಬಟ್ ಆ ಕೊಟ್ಟಿರೋದ್ರಿಂದ ನಾನು ಎಷ್ಟು ವೀಕ್ ಆಗಿದ್ದೀನಿ, ನನ್ನ ಎನರ್ಜಿ ಎಷ್ಟು ವೀಕ್ ಆಗಿದೆ, ನನ್ನ ಮೆಂಟಲಿ ಎಷ್ಟು ಸ್ಟ್ರೆಸ್ ಆಗಿದ್ದೀನಿ, ಇದನ್ನೆಲ್ಲ ತಿಳ್ಕೊಂಡು ಇವಾಗ ನಿಮ್ಮ ಎನರ್ಜಿನ ನೀವು ಪ್ರಿಸರ್ವ್ ಮಾಡ್ಕೊಳ್ತಾ ಇದ್ದೀರಾ, ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಪ್ರಪಂಚ ನಿಮ್ಮ ಹಾರ್ಟನ್ನ ಎಷ್ಟೇ ಬ್ರೇಕ್ ಮಾಡಿದ್ರೂ ನೀವು ಅದನ್ನು ಪ್ಯಾಚ್ ಹಾಕಿ ಅದನ್ನು ಹೀಲ್ ಮಾಡ್ತಾನೆ ಬಂದಿದ್ದೀರಾ. ಆ್ಯಂಡ್ ಯು ಆರ್ ಅ ಸ್ಪಿರಿಚುವಲ್ ವಾರಿಯರ್ ಇನ್ ಅ ವೆರಿ ಸಾಫ್ಟ್ ವೇ. ಓಕೆ, ಸೊ ಲೈಕ್ ಇದೆಲ್ಲ ನಿಮ್ಮ ಅಕ್ನಾಲೇಜ್ಮೆಂಟು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇದನ್ನು ಅಕ್ನಾಲೇಜ್ ಮಾಡಿ ನಿಮ್ಮನ್ನ ಹೊಗಳ್ತಾ ಇರೋದು. ನಿಮ್ಮ ಹಾರ್ಟಲ್ಲಿ ನಿಮ್ಮ ಕೆಪ್ಯಾಸಿಟಿ, ನೀವು ಲವ್ ಮಾಡೋ ಅಂಥ ಅಥವಾ ನಿಮ್ಮ ಪ್ರೀತಿ ಕೊಡೋವಂಥ ಕೆಪ್ಯಾಸಿಟಿ ಏನಿದೆ ಅದು ಸುಮಾರಲ್ಲ, ಯಾರಿಗೂ ತುಂಬ ಕಡಿಮೆ ಜನಕ್ಕೆ ಈ ಥರ ಒಂದು ಡೆಪ್ತಲ್ಲಿ ಪ್ರೀತಿ ಮಾಡುವಂಥ ಕೆಪ್ಯಾಸಿಟಿ ಇರೋದು. ಅದಕ್ಕೂ ಧೈರ್ಯ ಬೇಕು. ಇಂಥ ಡೀಪ್ ಲೆವೆಲಲ್ಲಿ ಪ್ರೀತಿ ಮಾಡೋದಕ್ಕೂ ಧೈರ್ಯ ಬೇಕು. ಬಿಕಾಸ್ ನಾಟ್ ಎವ್ರಿಬಡಿ ಕ್ಯಾನ್ ಫೀಲ್ ಇಷ್ಟು ಡೀಪಾಗಿ, ಇಷ್ಟು ಎಮೋಷ್ನಲ್ ಆಗಿ ತುಂಬ ಜನ ಫೀಲ್ ಮಾಡೋದಕ್ಕೆ ಆಗೋದಿಲ್ಲ. ಇಟ್ ಈಸ್ ಅ ರೇರ್ ಗಿಫ್ಟ್. ಆ ಗಿಫ್ಟನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ಯಾವುದೋ ಒಂದು ವ್ಯಕ್ತಿ ನಿಮ್ಮ ಮನಸ್ಸನ್ನು ನೋವಿಸಿದ್ರು, ಅಥವಾ ನಿಮ್ಮ ಹಾರ್ಟ್ನ ಬ್ರೇಕ್ ಮಾಡಿದ್ರು, ಅಥವಾ ನಿಮ್ಮ ಬೆಲೆನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ ಮಾತ್ರಕ್ಕೆ ನಿಮ್ಮ ಬೆಲೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ. ಸೊ ಬೇರೆಯವರಿಂದ ನಿಮ್ಮ ಪ್ರೀತಿ ಕೊಡುವಂಥ ಕೆಪ್ಯಾಸಿಟಿನ ಕಡಿಮೆ ಮಾಡ್ಕೊಳ್ಬೇಡಿ. ನಿಮ್ಮ ಹಾರ್ಟ್ನ ನೀವು ಕ್ಲೋಸ್ ಮಾಡ್ಕೊಳ್ಬೇಡಿ ಯಾವುದೇ ಕಾರಣಕ್ಕೂ. ಈ ಪ್ರಪಂಚದಲ್ಲಿ ನಿಮ್ಮ ಪ್ರೀತಿ ಏನಿದೆ ತುಂಬ ಅಮೂಲ್ಯವಾಗಿರುವಂಥದ್ದು. ಅದನ್ನು ಫ್ರೀಯಾಗಿ ಉಡುಗೊರೆಯಾಗಿ ಪ್ರಪಂಚಕ್ಕೆ ಕೊಡೋದನ್ನು ಕಲಿಯೋದ್ರ ಜೊತೆಗೆ ಎಕ್ಸ್ಪೆಕ್ಟೇಷನ್, ಅವರಿಂದ ವಾಪಸ್ ಬರೋ ಅಂಥ ಎಕ್ಸ್ಪೆಕ್ಟೇಷನನ್ನು ನಾವು
ಆ ಔಟ್ಕಮನ್ನು ಅಥವಾ ಎಕ್ಸ್ಪೆಕ್ಟೇಷನನ್ನು ಡ್ರಾಪ್ ಮಾಡಿ ಲೈಕ್ ಈ ಯೂನಿವರ್ಸಲ್ ಲವ್ನ ಕೊಡೋ ಥರ ದೇವರು ನಮ್ಮನ್ನು ಪ್ರೀತಿಸೋ ಅಂಥ ಒಂದು ಕೆಪ್ಯಾಸಿಟಿ ಇರೋವಂಥ ಲವ್ ನಿಮ್ಮದು. ಬಟ್ ಅದನ್ನು ನೀವು ಇವಾಗ ಕಲ್ತ್ಕೊಳ್ತಾ ಇರೋದು ನಿಮ್ಮ ವ್ಯಾಲ್ಯೂ ಏನು ಅಂತ ಹೇಳಿ. ಅರ್ಥ ಆಗದೆ ಇರೋರಿಗೆ ನೀವು ಕೊಟ್ಟಾಗ ಅದ್ರ ಬೆಲೆ ಗೊತ್ತಿರೋದಿಲ್ಲ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗಿರೋವಂಥ ಲೆಸನ್ಸು ನೀವು ಈ ಸಮಯದಲ್ಲಿ ಕಲ್ತ್ಕೊಳ್ತಾ ಇರೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅದನ್ನು ಅಕ್ನಾಲೇಜ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು, ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಅಷ್ಟು ಸುಲಭವಾದ ಮಾತಲ್ಲ ನೀವು ಇದನ್ನು ಕಲಿತಾ ಇರೋದು, ಇಂಥ ಒಂದು ಹಾರ್ಡ್ ಲೆಸನನ್ನು ಕಲಿತಾ ಇರೋದು. ಕೊಡೋ ಅಂಥ ವ್ಯಕ್ತಿತ್ವ ಇದ್ದಾಗ ನೀವು ಆಗಲ್ಲ ಅಂತ ಹೇಳೋದನ್ನ ಕಲಿಯೋದು ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಬಟ್ ಅದನ್ನು ಕಲಿತಾ ಇದ್ದೀರಾ, ಯಾಕೆಂದರೆ ನಿಮಗೂ ಬೆಲೆ ಇದೆ, ನಿಮ್ಮ ವ್ಯಾಲ್ಯೂ ಏನು ಅಂತ ಹೇಳಿ ನೀವು ಅರ್ಥ ಮಾಡಿಕೊಂಡು ಆ ಬೌಂಡ್ರಿ ಸೆಟ್ ಮಾಡೋದನ್ನು ಕಲಿತಾ ಇದ್ದೀರಾ. ಒಂದು ಸಲ ಕೊಡ್ಬೋದು, 2 ಸಲ ಕೊಡ್ಬೋದು, 10 ಸಲ ಕೊಡ್ಬೋದು, ಬಟ್ 11ನೇ ಸಲ ಕೊಡೋ ಅಂಥ ಪರಿಸ್ಥಿತಿ ಬಂದಾಗ ನಾವು ಕೊಡ್ತಾ ಇರುವಂಥ ವ್ಯಕ್ತಿ ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋವಂಥ ವ್ಯಾಲ್ಯೂ ಗೊತ್ತಿಲ್ದಿರ ಅದನ್ನು ಹೇಗಾದರೆ ಹಾಗೆ ಉಪಯೋಗಿಸ್ಕೊಳ್ತಿದ್ದಾಗಲೂ ನಾವು ಕೊಡ್ತಿದ್ರೆ ಅದು ಅವ್ರ ತಪ್ಪಲ್ಲ, ಅದು ನಮ್ಮ ತಪ್ಪಾಗಿರುತ್ತೆ. ಯಾಕೆಂದರೆ ನಾವೇ ಅವರಿಗೆ ಈ ಒಂದು ಲಿಬರ್ಟಿನ ಅಥವಾ ಫ್ರೀಡಮ್ನ ಕೊಟ್ಟಿರೋದು. ಯು ಕ್ಯಾನ್ ಆಲ್ವೇಸ್ ಟೇಕ್, ನನ್ನಿಂದ ಯಾವಾಗಲೂ ತೊಗೊಳ್ಬೋದು ನೀವು ಅಂತ ಹೇಳಿ. ಸೊ ದಿಸ್ ಆರ್ ಆಲ್ ದ ಲೆಸನ್ಸ್ ನೀವು ಕಲಿತಾ ಇರೋದು. ಐ ಡೋಂಟ್ ನೋ ಯಾಕೆ ಇದನ್ನು ರಿಪೀಟ್ ಮಾಡಿ ನಿಮಗೆ ಅಕ್ನಾಲೇಜ್ ಮಾಡ್ತಿದ್ದಾರೆ. ಮೇ ಬಿ ನೀವು ಸರಿಯಾಗಿರೋ ದಾರಿನಲ್ಲಿದ್ದೀನಾ ಅಂತ ಹೇಳಿ ಪ್ರಶ್ನಿಸ್ತಿರ್ಬೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಬಂದು ಅಕ್ನಾಲೇಜ್ ಮಾಡ್ತಾ ಇರೋದು ಯು ಆರ್ ಆನ್ ದ ರೈಟ್ ಪಾತ್ ಆಫ್ ಸೆಲ್ಫ್ ಲವ್ ಅಥವಾ ಸೆಲ್ಫ್ ಡಿಸ್ಕವರಿಂಗ್ ಜರ್ನಿನಲ್ಲಿರೋದನ್ನ ಅಕ್ನಾಲೇಜ್ ಮಾಡ್ತಾ ಇರೋದು. ಆ್ಯಂಡ್ ಇಟ್ ಈಸ್ ಅ ಬ್ಯೂಟಿಫುಲ್ ಜರ್ನಿ. ನಿಮ್ಮ ಪವರ್ನ ನೀವು ತಿಳ್ಕೊಂಡು ನಿಮ್ಮ ಪವರಲ್ಲಿ ನೀವು ನಿಂತ್ಕೊಳ್ತಾ ಇರೋವಂಥ ಪ್ರಯತ್ನ ಪಡ್ತಾ ಆಬ್ಸಲ್ಯೂಟ್ಲಿ. ಲುಕ್ ಅಟ್ ದಟ್. ಮೊದಲನೇ ಕಾರ್ಡೇನೆ ಒಂದು ಕ್ವೀನ್ ಆಫ್ ಕಪ್ಸ್. ಕ್ವೀನ್ ಆಫ್ ಕಪ್ಸ್ is the queen of hearts, queen of hearts, queen of emotions. We have ace of pentacles, beautiful. Queen of hearts ಅಥವಾ queen of cups ಬಂದು she is all about emotion. She is giving, she is caring, she is nurturing, she is mother of all. ಓಕೆ, ಸೊ ಆ ಥರ ಒಂದು ಎನರ್ಜಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇದು ನಮ್ಮ ಬೆಲೆನ ನಾವು ಅರ್ಥ ಮಾಡ್ಕೊಳ್ತಾ ಇರೋದು. ಏಸ್ ಆಫ್ ಪೆಂಟಿಕಲ್ಸ್ ನಾನು ಎಲ್ಲರಿಗೂ ಫ್ರೀಯಾಗಿ ಕೊಡ್ತಿದ್ರೆ ಲೈಕ್ ಡೈಮಂಡ್ಗೂ ಮಾಮೂಲಿ ಕಲ್ಲಿಗೂ ಯಾವುದೇ ಒಂದು ವ್ಯತ್ಯಾಸ ಇಲ್ಲದೆ ಇರೋ ಥರ. ಸೊ ಎಲ್ಲರಿಗೂ ನಾನು ಫ್ರೀಯಾಗಿ ಕೊಡ್ತಿದ್ರೆ ಲೈಕ್ ಹೂ ಆಮ್ ಐ, ನನ್ನ ವ್ಯಾಲ್ಯೂ ಏನು ಅಂತ ಹೇಳಿ ನೀವು ಅರ್ಥ ಮಾಡ್ಕೊಳ್ತಾ ಇರೋದು. ನಿಮ್ಮನ್ನು ನೀವು ತಿಳ್ಕೊಳ್ತಾ ಇರೋವಂಥ ಒಂದು ಜರ್ನಿನಲ್ಲಿದ್ದೀರಾ. ಆ್ಯಂಡ್ ದೆನ್ ಇವತ್ತಿನ ರೀಡಿಂಗಲ್ಲಿ ಮೋಸ್ಟ್ಲಿ ನೀವು ಏನು ಮಾಡ್ತಿದ್ದೀರಾ ಅದನ್ನು ರೀಫ್ರೇಸ್ ಮಾಡಿ. ಓ ಮೈ ಗುಡ್ನೆಸ್, ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಏಸ್ ಆಫ್ ಕಪ್ಸ್. ಯು ಹ್ಯಾವ್ ಚೇಂಜ್ ಅ ಲಾಟ್. ಗ್ರೂಪ್ ನಂಬರ್ 1 ಎಷ್ಟೊಂದು ಬದಲಾಗಿದ್ದೀರಾ, ಎಷ್ಟೊಂದು ನಿಮ್ಮಲ್ಲಿ ಇಂಟರ್ನಲ್ ಶಿಫ್ಟ್ಸ್ ಎಷ್ಟೊಂದು ಆಗಿರೋದನ್ನು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ನಿಮ್ಮಲ್ಲಿ ಮುಂಚೆ ಇದ್ದಿದ್ದಕ್ಕೂ ಲೈಕ್ 3 years ಮುಂಚೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ, ಕೆಲವರು 3 months ಮುಂಚೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮುಂಚೆ ನಿಮಗೆ ಅಷ್ಟೊಂದು ಬ್ರಾಡರ್ ನಾಲೆಜ್ ಇರಲಿಲ್ಲ ನಿಮ್ಮ ಬಗ್ಗೆ, ಅಥವಾ ನೀವು ಯಾರು, ಅಥವಾ ಜನರು ನಿಮ್ಮನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ, ಅಥವಾ ನಿಮ್ಮ ವರ್ತ್ ಏನು, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಆ ಥರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅದ್ರ ಬಗ್ಗೆ ನಿಮಗೆ ಲೈಕ್ ನಿಮ್ಮ ಡಿಕ್ಷನರಿನಲ್ಲಿ ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇರಲಿಲ್ಲ. ಬಟ್ ಇವಾಗ ನಿಮ್ಮ ಬಗ್ಗೆಯ ಡಿಕ್ಷನರಿ ಎಕ್ಸ್ಪ್ಯಾಂಡ್ ಆಗಿದೆ ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಆ್ಯಂಡ್ ದೆನ್ ದಿಸ್ ಈಸ್ ನ್ಯೂ ಬಿಗಿನಿಂಗ್. ಇದು ನೀವು ಯಾರಂತ ತಿಳ್ಕೊಂಡು ಲೈಕ್ ಯು ಹ್ಯಾವ್ ರಿನ್ಯೂಡ್. ನಿಮ್ಮ ಎನರ್ಜಿ ಟೋಟಲಿ ಶಿಫ್ಟ್ ಆಗಿರೋದನ್ನ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅಕ್ನಾಲೇಜ್ ಮಾಡಿ ಲೈಕ್ ನಿಮಗೆ ತಿಳಿಸಿ ಹೇಳ್ತಾ ಇರೋದು. ನೀವು ಒಳಗಡೆ ಫಾರ್ ಎಕ್ಸಾಂಪಲ್ ಇವಾಗ ನೀವೇನಾದರೂ ನಿಮ್ಮ ಮೈಂಡಲ್ಲಿ ನಡೀತಿದ್ರೆ, ನಾನು ಇಷ್ಟೆಲ್ಲ ಮಾಡಿದೆ ಯಾತಕ್ಕಾಗಿ, ನಾನು ಇಷ್ಟೊಂದೆಲ್ಲ ಬದಲಾಗ್ತಾ ಇದ್ದೀನಿ, ಬಟ್ ಏನು ಉಪಯೋಗ, ಏನಕ್ಕೆ ನಾನು ಇದೆಲ್ಲ ಅನುಭವಿಸ್ಬೇಕಾಗಿತ್ತು, ನಾನು ಏನಕ್ಕೆ ಇದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು, ಏನಕ್ಕೆ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು ಅಂದರೆ ನೀವು ಈ ಒಂದು ಸ್ಟೇಜಿಗೆ ಬರಬೇಕಾಗಿತ್ತು. ನೀವು ಯಾರು ಅಂತ ತಿಳ್ಕೊಂಡು ನಿಮ್ಮ ಪ್ಯೂರ್ ಲವ್ನ, ನಿಮ್ಮ ಪ್ಯೂರಿಟಿನ, ನಿಮ್ಮ ಇನ್ನಸೆನ್ಸನ್ನು ನೀವು ವ್ಯಾಲ್ಯೂ ಮಾಡೋದನ್ನು ಕಲ್ತ್ಕೊಳ್ಳೋದಕ್ಕೆ, ನಿಮ್ಮನ್ನು ನೀವು ವ್ಯಾಲ್ಯೂ ಮಾಡೋದನ್ನು ಕಲ್ತ್ಕೊಳ್ಳೋದಕ್ಕೆ, ಆ ವ್ಯಕ್ತಿ ನಿಮ್ಮನ್ನ ಹರ್ಟ್ ಮಾಡಿರಲಿಲ್ಲ ಅಂತ ಅಂದಿದ್ರೆ, ಅಥವಾ ಆ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿರಲಿಲ್ಲ ಅಂದಿದ್ದರೆ, ಅಥವಾ ಆ ವ್ಯಕ್ತಿ ನಿಮ್ಮನ್ನ ಮಿಸ್ಟ್ರೀಟ್ ಮಾಡಿಲ್ಲ ಅಂತ ಅಂದಿದ್ದಿದ್ರೆ, ವಾಟ್ ಎವರ್ ಹ್ಯಾಪೆಂಡ್, ಇಲ್ಲ ಬಿಟ್ರೆ ಮಾಡಿರಲಿಲ್ಲ ಅಂದಿದ್ರೆ, ನೀವು ಯಾರಂತ ನೀವು ಯಾವತ್ತೂ ಪ್ರಶ್ನಿಸ್ತಾನೆ ಇರಲಿಲ್ಲ. ಈ ಒಂದು ಬದಲಾವಣೆಯ ಜರ್ನಿನಲ್ಲಿ ನೀವು ಹೋಗ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಓ ಮೈ ಗಾಡ್, ಲೈಕ್ ಯು ವೆಂಟ್ ಥ್ರೂ ಅ ಲಾಟ್. ಗ್ರೂಪ್ ನಂಬರ್ 2 ಲೈಕ್ ಎಷ್ಟೊಂದು ಈ ಬ್ಯಾಕ್ ಸ್ಟ್ಯಾಬಿಂಗು, ಹಿಂದ್ಗಡೆ ಬೆನ್ನಿಗೆ ಚೂರಿ ಹಾಕಿರುವಂಥ ಸಿಚುವೇಶನ್, ಇದು ಎಷ್ಟೊಂದು ಜನ ಬ್ಯಾಕ್ ಸ್ಟ್ಯಾಪ್ ಮಾಡಿರ್ಬೋದು. ಅಥವಾ ಇಟ್ ಹರ್ಟ್ ಯು, ಲೈಕ್
ಪೇನ್ಫುಲಿ ನಿಮ್ಮನ್ನ ಹರ್ಟ್ ಮಾಡಿರೋವಂಥ ಸಿಚುವೇಶನ್ಗಳು. ಬಟ್ ನೀವೇನು ಮಾಡಿದ್ರಿ, ಈ ಸಿಚುವೇಶನನ್ನು ನಿಮ್ಮ ಬೆನಿಫಿಟ್ಗೆ ಉಪಯೋಗಿಸ್ಕೊಂಡ್ರಿ, ಇದರಿಂದ ನೀವು ಬದಲಾದ್ರಿ, ಇದರಿಂದ ನೀವು ನಿಮ್ಮ ವ್ಯಾಲ್ಯೂನ ನೀವು ರೇಸ್ ಮಾಡಿದ್ರಿ. ಸೊ ದಿಸ್ ಈಸ್ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಇನ್ ಬ್ಯಾಲೆನ್ಸ್. ಓಕೆ, ಸೊ ನೀವು 3 ಸಲ ಕೊಟ್ಟರೆ ಆ ವ್ಯಕ್ತಿ, ಮುಂದೆ ಇರೋ ವ್ಯಕ್ತಿ ಅಟ್ಲೀಸ್ಟ್ 1 ಸಲ ಆದರೂ ಅದನ್ನು ವಾಪಸ್ ಕೊಡಬೇಕು. ನೀವು ಇಡೀ ದಿನ ಅವ್ರನ್ನ ಪ್ರೀತಿಸ್ತಾ ಇರ್ತೀರಾ, ಇಡೀ ದಿನ ಕೊಡ್ತಾ ಇರ್ತೀರಾ, ಇಡೀ ದಿನ ನೋಡ್ಕೊಳ್ತಾ ಇರ್ತೀರಾ, ಅಟ್ಲೀಸ್ಟ್ ಒಂದು 3 ಸಲ ಆದ್ರೂ ಅವ್ರು ಅಕ್ನಾಲೇಜ್ ಮಾಡೋದು, ಯಾ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಲಕ್ಕಿ, ನೀವು ನನ್ನ ಜೀವನದಲ್ಲಿ ಇರೋದಕ್ಕೆ. ಲಕ್ಕಿ ಅಂತಲೂ ಬೇಡ, ಅಟ್ಲೀಸ್ಟ್ ಅಕ್ನಾಲೇಜ್ ಮಾಡೋದು, ಥ್ಯಾಂಕ್ ಯು ನೀವು ಇದೆಲ್ಲ ಮಾಡ್ತಾ ಇರೋದಕ್ಕೆ. ಸೊ ದೆರ್ ಹ್ಯಾಸ್ ಟು ಬಿ ಅ ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ಸೊ ಆ ಒಂದು ಅರ್ಥನ ನೀವು ನಿಮ್ಮ ಜೀವನದಲ್ಲಿ, ಎರಡು ಕಾರ್ಡು ಅಷ್ಟೇ, ವಿ ಹ್ಯಾವ್ 6 and 6. ಯು ಆರ್ ಅ ಟಿಪಿಕಲ್ ಮದರ್ ಎನರ್ಜಿ, ಗಾಡೆಸ್ ಎನರ್ಜಿ, ಗಾಡೆಸ್ ಆಫ್ ಲವ್ ಥರ ಒಂದು ಎನರ್ಜಿ ನಿಮ್ಮದು. ಯು ಆರ್ ಆ್ಯನ್ ಅರ್ತ್ ಏಂಜಲ್, ದಿಸ್ ಬ್ಯೂಟಿಫುಲ್ ಏಂಜಲಿಕ್ ಎನರ್ಜಿ. ಲುಕ್ ಎಟ್ ದ್ಯಾಟ್. ನೀವು ಕೊಡ್ತಾ ಇರೋದು, ಎಲ್ಲರಿಗೂ ಕೊಡೋದು, ಎಲ್ಲರನ್ನೂ ನೋಡ್ಕೊಳ್ಳೋದು, ಎಲ್ಲರಿಗೋಸ್ಕರ ಜೀವನ ಮಾಡೋದು, ದಟ್ ಈಸ್ ವಾಟ್ ಯು ಲವ್. ಬಟ್ ಅದನ್ನು ಎಷ್ಟೊಂದು ಜನ ಮಿಸ್ಯೂಸ್ ಮಾಡ್ಕೊಂಡಿರೋದು, ನಿಮಗೆ ತುಂಬಾ ಹರ್ಟ್ ಆಗಿ ಅದನ್ನೆಲ್ಲ ನೀವು ಫೌಂಡೇಶನ್ ಆಗಿ ಯೂಸ್ ಮಾಡಿಕೊಂಡು, ನವ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ವ್ಯಾಲ್ಯೂ ಏನು ಅಂತ ಹೇಳಿ, ಆ್ಯಂಡ್ ದೆನ್ ಯು ಆರ್ ಸೆಟ್ಟಿಂಗ್ ಅ ಬೌಂಡ್ರಿ. ಅಥವಾ ನೀವು ಅದನ್ನು ಇನ್ನೂ ಮಾಡಿಲ್ಲ ಅಂದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಇಟ್ ಇಸ್ ಟೈಮ್ ಆ ಬೌಂಡ್ರಿನ ಸೆಟ್ ಮಾಡೋದಕ್ಕೆ. ಬಿಕಾಸ್ ಯು ಆರ್ ವ್ಯಾಲ್ಯೂಬಲ್, ಯು ಆರ್ ವೆರಿ ವೆರಿ ಪ್ರೆಷಸ್. ಮಾಮೂಲಿ ಕಲ್ಲಲ್ಲ ನೀವು, ಯು ಆರ್ ಅ ವೆರಿ ಪ್ರೊಟೆಕ್ಟೆಡ್. ಆ ಜೆಮ್ ಸ್ಟೋನ್ ಅದು ಹಾವು ಕಾಪಾಡತ್ತಲ್ಲ, ಮಾಣಿಕ್ಯನ ಒಂದೇ ಮುತ್ತನೋ ಮಾಣಿಕ್ಯನೋ. ಸೊ that is you are that beautiful soul with so much of love. Okay, you are the goddess of love, you are the angel of love ಅಂತ ಹೇಳಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನ ಅಕ್ನಾಲೇಜ್ ಮಾಡಿ ನಿಮಗೆ ನೆನಪಿಸ್ತಾ ಇರೋದು. ಯು ಆರ್ ವೆರಿ ಇಂಪಾರ್ಟೆಂಟ್ ಈ ಭೂಮಿ ಮೇಲೆ. ಯಾಕೆಂದರೆ ಇಂಥ ಒಂದು ಪ್ರೀತಿನ, ಇಂಥ ಒಂದು ಡೀಪ್ ಆಗಿರೋವಂಥ ಪ್ರೀತಿನ ಯಾರು ಕೊಡೋದಕ್ಕಾಗೋದಿಲ್ಲ, ಅಥವಾ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದಿಲ್ಲ. ಎಷ್ಟು ಡೀಪಾಗಿ ಪ್ರೀತಿಸ್ತೀವಿ ಅಷ್ಟು ಡೀಪಾಗಿ ಹರ್ಟ್ ಕೂಡ ಆಗುತ್ತೆ. ನಮ್ಮ ಮುಂದೆ ಇರೋವಂಥ ವ್ಯಕ್ತಿ ನಮ್ಮನ್ನು ಬಿಟ್ರೆ ಮಾಡಿದಾಗ, ಅಥವಾ ನಮ್ಮನ್ನು ಲೈಕ್ ಹರ್ಟ್ ಮಾಡಿದಾಗ. ಬಟ್ ಇವಾಗ ನೀವು ಕಲ್ತ್ಕೊಳ್ತಾ ಇರೋದು, ನಾನು ಪ್ರೀತಿನ ಕೊಡೋದು ಬೇರೆಯವ್ರಿಗೋಸ್ಕರ ಅಲ್ಲ, ಅಥವಾ ಬೇರೆಯವರು ಪ್ರಕಾರ ಅಥವಾ ಆ ಮೆಷರ್ಮೆಂಟ್ ಏನಿದೆ ಅದು ಅವರ ಮೆಷರ್ಮೆಂಟ್ ತಕ್ಕಂಗಲ್ಲ. ನನ್ನ ಲವ್ವಿಂಗ್ ಕೆಪಾಸಿಟಿಯ ಮೆಷರ್ಮೆಂಟ್ ತಕ್ಕಾಗೆ ನಾನು ಕೊಡೋದು. ಬಟ್ ಆ ಪಾರ್ಟಿಗೆ ಅದು ಅರ್ಥ ಆಗ್ತಿಲ್ಲ ಅಂತ ಅಂದರೆ ಐ ಥಿಂಕ್ ಕೋರ್ಸ್ ಕರೆಕ್ಟ್ ಮಾಡಬೇಕಾಗಿರೋದು, ಅಥವಾ ಡೈರೆಕ್ಷನನ್ನು ಕರೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ನನ್ನ ರೆಸ್ಪಾನ್ಸಿಬಿಲಿಟಿ, ಆ ಎದುರುಗಡೆ ವ್ಯಕ್ತಿಯ ರೆಸ್ಪಾನ್ಸಿಬಿಲಿಟಿ ಅಲ್ಲ ನನ್ನನ್ನು ಅಕ್ನಾಲೇಜ್ ಮಾಡೋದು. ಬಿಕಾಸ್ ಹಿ ಡಸಂಟ್ ನೋ ಆರ್ ಶಿ ಡಸಂಟ್ ನೋ ಆ ವ್ಯಾಲ್ಯೂ ಏನು ಅಂತ ಹೇಳಿ. ಸೊ ಯು ಆರ್ ಲರ್ನಿಂಗ್ ಅ ಲಾಟ್. ಗ್ರೂಪ್ ನಂಬರ್ 2 ನಿಮ್ಮ ಈ ಸೆಲ್ಫ್ ಲವ್, ಸೆಲ್ಫ್ ಹೀಲಿಂಗ್ ಜರ್ನಿನಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಕಂಟಿನ್ಯೂ, ಪ್ಲೀಸ್ ಕೀಪ್ ಡೂಯಿಂಗ್ ದ್ಯಾಟ್. ಯು ಆರ್ ಆನ್ ದ ರೈಟ್ ಪಾತ್, ಯು ಆರ್ ಆನ್ ದ ರೈಟ್ ಡೈರೆಕ್ಷನ್. ಈ ಕ್ವೀನ್ ಎನರ್ಜಿ, ಕಿಂಗ್ ಎನರ್ಜಿನ ನೀವು ಸ್ಟೆಪ್ ಇನ್ ಆಗಿರೋದು ಅಥವಾ ಸ್ಟೆಪ್ ಇನ್ ಆಗ್ತಾ ಇರೋದು ಈ ಸಮಯದಲ್ಲಿ. ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಲೈಕ್ ಯು ಆರ್ ದ ಕ್ವೀನ್, ಯು ಆರ್ ದ ಕಿಂಗ್, ಯು ಆರ್ ದ ಜೆಮ್ ಸ್ಟೋನ್. ನೀವು ಮಾಮೂಲಿ ಕಲ್ಲಲ್ಲ, ಯು ಆರ್ ಅ ಪ್ರೆಷಸ್, ಹೈಲಿ ಪ್ರೆಷಸ್ ಜೆಮ್ ಸ್ಟೋನ್. ಲೈಕ್ 2 ಕ್ವೀನ್ ಕಾರ್ಡು, ಏಸ್ ಆಫ್ ಕಪ್ಸ್, 2 ಏಸ್ ಕಾರ್ಡು, 2 6 ಇರೋ ಕಾರ್ಡು. ಇಟ್ ಈಸ್ ಅಬೌಟ್ ಯುವರ್ ಸೆಲ್ಫ್ ಲವ್, ಸೆಲ್ಫ್ ವರ್ತ್. ನಿಮ್ಮ ಸ್ಟ್ಯಾಂಡರ್ಡ್ಸ್ ರೇಸ್ ಆಗಿರೋದನ್ನು ಅಕ್ಸೆಪ್ಟ್ ಮಾಡಿ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಕಂಟಿನ್ಯೂ ಡೂಯಿಂಗ್ ದಟ್, ಕಂಟಿನ್ಯೂ ಗೆಟಿಂಗ್ ಸ್ಟ್ರಾಂಗರ್. ನಿಮ್ಮ ಇಂಟರ್ನಲ್ ಸ್ಟ್ರೆಂತ್ನ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ರೆಕಗ್ನೈಸ್ ಮಾಡಿ ಹೇಳ್ತಾ ಇರೋದು, ಕಂಟಿನ್ಯೂ ಡೂಯಿಂಗ್ ದ್ಯಾಟ್. ಸೊ ಈ ರೀಡಿಂಗ್ ಮುಖಾಂತರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಒಂದೇ ವಿಚಾರ ಮತ್ತೆ ಹೇಳ್ತಾ ಇರೋದು, ಯು ಆರ್ ಇನ್ ದ ರೈಟ್ ಡೈರೆಕ್ಷನ್. ಲುಕ್ ಎಟ್ ದಿಸ್ ಈಸ್ ಸೋ ಬ್ಯೂಟಿಫುಲ್. ಗ್ರೂಪ್ ನಂಬರ್ 2 ವಿ ಹ್ಯಾವ್ ಫಾರೆಸ್ಟ್ ಟೆಂಪಲ್, ಎನ್ಲೈಟನ್ಮೆಂಟ್. ಡೆಫಿನೆಟಾಗಿ ಗ್ರೂಪಲ್ಲಿರೋರು ಎಷ್ಟೊಂದು ಜನ ಸ್ಪಿರಿಚುವಲ್ ಪಾತಲ್ಲಿದ್ದೀರಾ, ಸ್ಪಿರಿಚುವಲ್ ಡೈರೆಕ್ಷನಲ್ಲಿದ್ದೀರಾ, ಸ್ಪಿರಿಚುವಲ್ ಇನ್ ಸಮ್ ವೇ, ಶೇಪ್ ಆರ್ ಫಾರ್ಮ್ ಆ ಸ್ಪಿರಿಚುವಲ್ ಒಂದು ಹಾದಿನಲ್ಲಿ ನಡೀತಾ ಇರೋವಂಥ ಒಂದು ಸೋಲ್ಸ್ ಇರ್ಬೋದು ನೀವು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಅದನ್ನು ಕೂಡ ಅಕ್ನಾಲೇಜ್ ಮಾಡ್ತಾ ಇರೋದು. ರೀಸೆಂಟಾಗಿ ಹೊಸ ಪ್ರಾಕ್ಟೀಸಸ್ ಮಾಡಿದರೆ, ಅಥವಾ ಯಾವುದಾದ್ರೂ ಕೋರ್ಸ್ಗಳಿಗೆ ಜಾಯ್ನ್ ಆಗಿದರೆ, ಅಥವಾ ಹೊಸ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಏನಾದರೂ ಶುರು ಮಾಡಿದರೆ, ಮೇ ಬಿ ನಿಮ್ಮ ಡಿಸಿಷನ್ಸು ಸ್ಪಿರಿಚುವಲ್ ಡೈರೆಕ್ಷನಲ್ಲಿ ನಡಿಬೇಕು ಅನ್ನೋ ಡಿಸಿಷನ್ಸ್ ತೊಗೊಂಡಿರ್ಬೋದು. ವಾಟ್ ಎವರ್ ಇಟ್ ಈಸ್. ಸೊ ಅದನ್ನು ಅಕ್ನಾಲೇಜ್ ಮಾಡಿ ಹೇಳ್ತಾ ಇರೋದು, ದ್ಯಾಟ್ ವಾಸ್ ಅ ರೈಟ್
ಡೆಸಿಷನ್ ಅಂತ ಹೇಳಿ. ಆ್ಯಂಡ್ ಆಲ್ಸೋ ನಿಮ್ಮ ಎನರ್ಜಿ, ನಿಮ್ಮ ವೈಬ್ರೇಷನ್ನು ಶಿಫ್ಟ್ ಆಗಿರೋದನ್ನ ಈ ರೀಡಿಂಗ್ ಮುಖಾಂತರ ಕನ್ಫರ್ಮ್ ಮಾಡ್ತಾ ಇರೋದು. ಹೊಸದಾಗಿ ಅಂದರೆ ಡಿಫ್ರೆಂಟಾಗಿ ಅನ್ನಿಸ್ತಿದ್ರೆ ನಿಮ್ಮ ಬಾಡಿ ಅಥವಾ ನಿಮ್ಮ ಫುಡ್ ಹ್ಯಾಬಿಟ್ಸು ಅಥವಾ ನಿಮ್ಮ ಸ್ಕೆಡ್ಯೂಲಲ್ಲಿ ಏನಾದರೂ ಚೇಂಜ್ ಮಾಡಬೇಕು, ರೂಟೀನಲ್ಲಿ ಏನಾದರೂ ಚೇಂಜ್ ಮಾಡಬೇಕು, ಎಕ್ಸಸೈಸ್ ಮಾಡೋ ಇಂಟ್ರೆಸ್ಟ್ ಜಾಸ್ತಿ ಆಗಿದ್ರೆ, ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ, ಅಥವಾ ನನಗೆ ಈ ಊಟ ಹಿಡಿಸ್ತಿಲ್ಲ, ಮುಂಚೆ ಈ ಊಟ ಹಿಡಿಸ್ತಿತ್ತು, ಇವಾಗ ಅದಂದರೆ ಐ ಹ್ಯಾವ್ ಅವರ್ಷನ್ ಅಂದರೆ ಅದು ಅಂಥ ಒಂದು ಇಂಟ್ರೆಸ್ಟ್ ಇಲ್ಲ ನನಗಿವಾಗ. ಸೊ ಎಷ್ಟೊಂದು ಇಂಟ್ರೆಸ್ಟ್ಗಳು ಚೇಂಜ್ ಆಗುತ್ತೆ ನಿಮಗೆ, ಎಷ್ಟೊಂದು ಹಾಬೀಸ್ ಚೇಂಜ್ ಆಗುತ್ತೆ, ಅಥವಾ ಲೈಫ್ ಸ್ಟೈಲ್ ಚೇಂಜ್ ಆಗೋ ಚಾನ್ಸಸ್ಸು ತುಂಬ ಇದೆ ಇನ್ನು ಮುಂದೆ ಹೋಗ್ತಾ, ಅಥವಾ ಆಲ್ರೆಡಿ ಈ ಇಂಟ್ರೆಸ್ಟು ಶುರು ಆಗಿರ್ಬೋದು. ಬಿಕಾಸ್ ನಿಮ್ಮ ವೈಬ್ರೇಷನ್ನು ಇಟ್ ಈಸ್ ರೇಸಿಂಗ್. ಓಕೆ, ಇಟ್ ಹ್ಯಾಸ್ ರಿಸನ್ ಆಲ್ರೆಡಿ. ನಿಮ್ಮ ವೈಬ್ರೇಷನು ಶಿಫ್ಟ್ ಆಗಿದೆ, ನಿಮ್ಮ ಎನರ್ಜಿ ಶಿಫ್ಟ್ ಆಗಿದೆ, ಮುಂಚಿನ ಥರ ಇಲ್ಲ ನೀವು. ಅದೇನೇ ಈ ಎಂಟೈರ್ ರೀಡಿಂಗಲ್ಲಿ ನಿಮ್ಗೆ ಹೇಳ್ತಾ ಇರೋದು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಯು ಆರ್ ಡೂಯಿಂಗ್ ಫಂಟಾಸ್ಟಿಕ್ ಜಾಬ್ ಶಿಫ್ಟ್ ನಿಮ್ಮ ಲೈಫಲ್ಲಿ, ಈ ಶಿಫ್ಟನ್ನ ಚೇಂಜಸ್ನ ಎಲ್ಲೋ ತರೋದ್ರಲ್ಲಿ. ಆ್ಯಂಡ್ ಎನ್ಲೈಟನ್ಮೆಂಟ್ ಬಂದು ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಅಂದರೆ ಹೊಸ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀರಾ, ಸ್ಪಿರಿಚುವಾಲಿಟಿ ಬಗ್ಗೆ ಹೊಸ ವಿಚಾರಗಳು ತಿಳ್ಕೊಳ್ತಾ ಇದ್ದೀರಾ, ನಿಮ್ಮ ಬಗ್ಗೆ ಹೊಸ ವಿಚಾರಗಳನ್ನ ಕಲಿತಾ ಇದ್ದೀರಾ, ಸ್ಪಿರಿಚುವಲ್ ನಾಲೆಜ್ ಅಥವಾ ಇನ್ಫಾರ್ಮೇಷನನ್ನು ನಿಮ್ಮ ಮೈಂಡನ್ನು ಎಕ್ಸ್ಪ್ಯಾಂಡ್ ಮಾಡೋದ್ರ ಬಗ್ಗೆ. ಆ್ಯಂಡ್ ಯು ಆರ್ ಕೈಂಡ್ ಆಫ್ ಮೂವಿಂಗ್ ನಿಮ್ಮ ಡೈರೆಕ್ಷನಲ್ಲಿ. ದರ್ ಇಸ್ ಲಾಡ್ ಆಫ್ ಸಕ್ಸಸ್. ನೀವು ನಡೀತಾ ಇರೋವಂಥ ಡೈರೆಕ್ಷನಲ್ಲಿ, ನೀವು ತೊಗೊಂಡಿರೋವಂಥ ನಿರ್ಧಾರದಲ್ಲೂ ದೆರ್ ಇಸ್ ಸಮ್ ಕೈಂಡ್ ಆಫ್ ಅ ಸಕ್ಸಸ್. ನೀವು ಮಾಡೋ ಕೆಲಸದಲ್ಲಿ ದ ಔಟ್ಕಮ್ ಇಸ್ ಸಕ್ಸಸ್. ಸೊ ಸೀಕ್ರೆಟ್ ಸ್ಪ್ರಿಂಗ್. ಸೊ ಈಗ ಸದ್ಯಕ್ಕೆ ನಿಮಗೆ ಆ ರೀತಿ ಅನ್ನಿಸದೇ ಇರ್ಬೋದು, ಯಾಕೆಂದರೆ ಎಷ್ಟೊಂದು ಬದಲಾವಣೆಗಳು ಆಲ್ರೆಡಿ ಇನ್ನು ಮಾಡ್ತಾ ಇರೋವಂಥ ಸ್ಟೇಜಲ್ಲಿ ಇರ್ಬೋದು. ಬಟ್ ಈ ರೀಡಿಂಗ್ ಮುಖಾಂತರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕನ್ಫರ್ಮ್ ಮಾಡ್ತಾ ಇರೋದು, ಯು ಹ್ಯಾವ್ ಟೇಕನ್ ಅ ರೈಟ್ ಡೆಸಿಷನ್. ಕರೆಕ್ಟಾಗಿರುವಂಥ ನಿರ್ಧಾರ ಮಾಡಿದ್ದೀರಾ, ಕರೆಕ್ಟಾಗಿರುವಂಥ ಡೈರೆಕ್ಷನಲ್ಲಿ ನಡೀತಾ ಇದ್ದೀರಾ. ಕಂಟಿನ್ಯೂ ಡೂಯಿಂಗ್ ದ್ಯಾಟ್. ವಿ ಆರ್ ಹ್ಯಾಪಿ, ವಿ ಆರ್ ಪ್ರೌಡ್ ಆಫ್ ಯು. ಆ್ಯಂಡ್ ದೆನ್ ನಿಮ್ಮ ಔಟ್ಕಮ್ ಬಂದು ದೇರ್ ಇಸ್ ಬ್ಯೂಟಿಫುಲ್ ಸಕ್ಸಸ್ ಸ್ಟೋರಿ ನೀವು ಈಗ ಸದ್ಯಕ್ಕೆ ಬರಿತಾ ಇರುವಂಥದ್ದು. ಸೊ ಇದರೆಲ್ಲರ ಅಕ್ನಾಲೇಜ್ಮೆಂಟು ಮತ್ತು ಕನ್ಫರ್ಮೇಷನು ಇವತ್ತಿನ ರೀಡಿಂಗು. ಸೊ ಬೇಸಿಕ್ಲಿ ಇವತ್ತಿನ ರೀಡಿಂಗಲ್ಲಿ ಓವರಾಲ್ ಆಗಿ ಬರೀ ಕನ್ಫರ್ಮೇಷನ್ ಮಾಡಿರೋದು ನಿಮ್ಮ ಡೈರೆಕ್ಷನ್ ಅಥವಾ ನಿಮ್ಮ ಜರ್ನಿ ಬಗ್ಗೆ. ಆಲ್ರೈಟ್, ಸೊ ಹೋಪ್ಫುಲಿ ನಿಮಗೆ ಇವಾಗ ನಿಮ್ಮ ಮೈಂಡ್ ಸ್ವಲ್ಪ ಕಾಮ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಲಾಸ್ಟ್ ಕಾರ್ಡ್ ಬಂದು ವಿಸರ್ಡ್ ಆಫ್ ವುಡ್ಸ್. ದಿಸ್ ಇಸ್ ಫೋಕಸ್. ಫೈನಲ್ ಆಗಿ ಫೋಕಸ್ ಆನ್ ಯರ್ ಡೈರೆಕ್ಷನ್. ಯು ಆರ್ ಡೂಯಿಂಗ್ ರೈಟ್, ಯು ಆರ್ ಅಮೇಝಿಂಗ್, ಯು ಆರ್ ಆನ್ ದ ರೈಟ್ ಪಾತ್. ಆ್ಯಂಡ್ ಕಂಟಿನ್ಯೂ, ಕೀಪ್ ವಾಕಿಂಗ್. ಸೊ ಅದು ನಿಮ್ಮ ಫೈನಲ್ ಮೆಸೇಜಸ್ ಗ್ರೂಪ್ ನಂಬರ್ 2. ಸೊ ಸ್ಟೇ ಫೋಕಸ್ಡ್ ನೀವು ನಡೀತಾ ಇರೋವಂಥ ಡೈರೆಕ್ಷನಲ್ಲಿ. ಸೊ ಆಲ್ ರೈಟ್. ಸೊ ದಟ್ ಈಸ್ ಆಲ್. ಓಕೆ, ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತು ನಿದ್ದೆ ಮಾಡಿ, ಮನಸ್ಸಿಗೆ ನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಕೆಳಗಡೆ ಕಮೆಂಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಬಾಯ್.